ओम शांति। सब साउंड ಹಿಂದಿಂದಲ್ಲ ಆ ಕಡೆ ಆ ಸೈಡಿಂದ ಸೌಂಡ್. ओम शांति। पिताश्री शिव बाबा याद है। मुरली दिनांक 2/7/2024। मीठे बच्चे, तुम यहाँ याद में रहकर पाप दग्ध करने के लिए आए हो, इसलिए बुद्धि योग निष्फल न जाए, इस बात का पूरा ध्यान रखना है। मधुर मಕ್ಕಳೇ, ನೀವಿಲ್ಲಿ ನೆನಪಿನಲ್ಲಿ ಇದ್ದು ಪಾಪವನ್ನು ಸುಡಲು ಬಂದಿದ್ದೀರಿ. ನೀವು ಇಲ್ಲಿ ತಂದೆಯ ನೆನಪಿನಲ್ಲಿ ಇದ್ದು ಪಾಪವನ್ನು ಸುಡಲು ಬಂದಿದ್ದೀರಿ. ಆದ್ದರಿಂದ ಬುದ್ಧಿಯೋಗ ನಿಷ್ಫಲ ಆಗಬಾರದು. ಬುದ್ಧಿಯೋಗ ನಿಷ್ಫಲ ಆಗಬಾರದು. ಈ ಮಾತಿನ ಕಡೆಗೆ ಪೂರ್ಣ ಗಮನ ಇಟ್ಟುಕೊಳ್ಳಬೇಕು. ಯಾವ ಮಾತಿನ ಕಡೆಗೆ ಗಮನ ಇಟ್ಕೋಬೇಕು? ಪೂರ್ತಿ ಬುದ್ಧಿ ನಿಷ್ಫಲ ಆಗ್ಬಾರ್ದು. ಬಾಬಾ ನೆನಪಲ್ಲಿ ಪಾಪ ದಗ್ಧ ಮಾಡ್ಕೋಬೇಕು, ಪಾಪ ಸುಟ್ಟಾಕ್ಬೇಕು. ಇದರದ್ದು ಬಹಳ ಗಮನ ವಹಿಸ್ಬೇಕು. ಪ್ರಶ್ನೆ: ಯಾವ ಸೂಕ್ಷ್ಮ ವಿಕಾರ ಕೂಡ ಅಂತ್ಯದಲ್ಲಿ ಕಷ್ಟವನ್ನು ತಂದು ನಿಲ್ಲಿಸುತ್ತದೆ? ಯಾವ ಸೂಕ್ಷ್ಮ ವಿಕಾರ ಕೂಡ ಅಂತ್ಯದಲ್ಲಿ ಕಷ್ಟ ತಂದು ನಿಲ್ಲಿಸುತ್ತದೆ? ಬಾಬಾ ಉತ್ತರ ಹೇಳ್ತಾರೆ, ಒಂದು ವೇಳೆ ಸೂಕ್ಷ್ಮದಲ್ಲಿ ಆದರೂ ಆಸೆ ಎನ್ನುವ ವಿಕಾರ ಇದ್ದರೆ ಯಾವುದೇ ವಸ್ತುವನ್ನು
ಏನನ್ನೂ ಇಟ್ಟುಕೊಳ್ಳಬೇಡಿ. ನೀವು ಎಲ್ಲ ಸಂಕಲ್ಪಗಳನ್ನು ಕೂಡ ಸಮಾವೇಶ ಮಾಡಿಕೊಂಡು ಸೇರಿಸಿ ತಂದೆಯ ನೆನಪಿನಲ್ಲಿರುವ ಅಭ್ಯಾಸ ಹಾಕಿಕೊಳ್ಳಬೇಕು. ಆದ್ದರಿಂದ ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡಿರಿ. ಆತ್ಮಾಭಿಮಾನಿಯಾಗುವ अभ्यास ಮಾಡಿದೆ. ओम शांति। बच्चों को रोज रोज याद दिलाते हैं. प्रतिदिन बाबा ಮಕ್ಕಳಿಗೆ ನೆನಪು ಕೊಡ್ತಾರೆ. ಯಾವ್ದ್ರದ್ದು? ಮಕ್ಕಳೇ ಆತ್ಮಾಭಿಮಾನಿ ಆಗ್ರಿ. ಯಾಕೆಂದ್ರೆ ಬುದ್ಧಿ ಇಧರ್ ಉಧರ್ ಜಾತಿ ಹೇ, ಅಲ್ಲಿ ಇಲ್ಲಿ ಓಡುತ್ತೆ. ಅಜ್ಞಾನ ಕಾಲದಲ್ಲೂ ಕೂಡ ಏನಾಗ್ತಿತ್ತು, ಭಕ್ತಿಯಲ್ಲೂ ಕೂಡ ಕಥಾ ವಾರ್ತಾ ಸುಂತೆ ತೋ ಬುದ್ಧಿ, ಕತೆ ಕೇಳೋದಾದ್ರೆ ಏನಾದ್ರು ವಾರ್ತೆ ಕೇಳುವಾಗ ಬುದ್ಧಿ ಏನಾಗ್ತಿತ್ತು, ಅಲ್ಲಿ ಇಲ್ಲಿ ಅಲೆದಾಡ್ತಿತ್ತು. ಯಹಾಬಿ ಭಟಕ್ತಿ, ಅಲ್ಲಿ ಹೇಗೆ ಪ್ರವಚನ ಪುರಾಣ ಕೇಳುವಾಗ ಅಲ್ಲಿ ಬುದ್ಧಿ ಹೋಗ್ತಿತ್ತಲ್ಲ, ಹಾಗೆ ಇಲ್ಲೂ ಕೂಡ ಏನಾಗುತ್ತೆ, ಅಲ್ದಾಡುತ್ತೆ. ಅದಕ್ಕೆ ಬಾಬಾ ಮಕ್ಕಳಿಗೆ ದಿನಾಲು ಏನ್ ಹೇಳ್ತಾರೆ, ಮಕ್ಕಳೇ ಆತ್ಮಾಭಿಮಾನಿಯಾಗಿ ಕುಳಿತು ಬಾಬಾರು ಮುರಳಿ ಕೇಳ್ರಿ. ನೀವು ಗಮನಿಸಿರ್ಬೋದು, ಪ್ರಶ್ನೆ ಉತ್ತರ ಆದ್ಮೇಲೆ ಓಂ ಶಾಂತಿ ಹೇಳ್ತಾರಲ್ಲ ಬಾಬಾ, ಫಸ್ಟ್ ವಾಕ್ಯ ಏನಿರುತ್ತೆ, ಬಚ್ಚೆ ಆತ್ಮಾಭಿಮಾನಿ ಹೋಕರ್ ಬೈಟು. ಬೇರೆ ಬೇರೆ ಶಬ್ದಗಳಲ್ಲಿ ಅದೇ ಅರ್ಥ ಬರೋಂಗೆ ಬಾಬಾ ಹೇಳ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾಕೆ ಹೇಳ್ತಾರೆ ಬಾಬಾ ಅಂದ್ರೆ, ಯಾವ ರೀತಿ ಅಲ್ಲಿ ಅಲ್ದಾಡ್ತಿತ್ತಲ್ಲ ಹಾಗೆ ಇಲ್ಲೂ ಕೂಡ ಬುದ್ಧಿ ಏನಾಗುತ್ತೆ, ಅಲೆದಾಡುತ್ತೆ. ಅದಕ್ಕೆ ಅಲ್ದಾಡಬಾರ್ದು, ಬಾಬಾ ನೆನಪಲ್ಲೇ ಕುತ್ಕೊಂಡು ಕೇಳ್ಬೇಕು ಅಂತ ಬಾಬಾ ಈ ಮಾತನ್ನ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಬಾತು ಕಹೆಂಗೆ ಹಮ್ ಜೋ ಸುನಾತೆ ಉಸ್ ಪರ್ ಧ್ಯಾನ್ ದೋ. ಭಕ್ತಿಯಲ್ಲೂ ಕೂಡ ಪ್ರವಚನ ಮಾಡುವಂತವ್ರು ಏನ್ ಹೇಳ್ತಾರೆ, ಅವ್ರ ಆತ್ಮಾಭಿಮಾನಿ ಕುತ್ಕೊಳ್ಳಿ ಅಂತ ಹೇಳಲ್ಲ, ದೇಹಿ ಅಭಿಮಾನಿ ಅಥವಾ ಆತ್ಮಾಭಿಮಾನಿ ಆಗ್ರಿ, ಮನ್ಮನಾಭವ ಅಂತ ಹೇಳಲ್ಲ. ಏನ್ ಹೇಳ್ತಾರೆ, ನಾವೇನ್ ಹೇಳ್ತೀವಿ ಅದನ್ನ ಗಮನ ಕೊಟ್ಟು ಕೇಳ್ರಿ, ಅದನ್ನ ಧಾರಣೆ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ. ನೋಡಿ ಬಾಬಾನ ವರ್ಡ್ ಎಷ್ಟು ರಾಯಲ್ ಇದೆ. ಬಾಬಾ ಹೇಳೋದೇನು, ದೇಹಿ ಅಭಿಮಾನಿ ಆಗ್ರಿ ಅನ್ನೋದ್ರಲ್ಲಿ ಎಷ್ಟು ಅರ್ಥ ಇದೆ ಅಲ್ವಾ. ಬಾಬಾ ಹೇಳ್ತಾರೆ, ಶಾಸ್ತ್ರ ಜೋ ಸುನಾತೆ ವಚನ ಧ್ಯಾನ್ पर रखो, या तो बाबा आत्मा को समझाते, तुम सब स्टूडेंट देही अभिमानी होकर बैठो. ಬಾಬಾ ಇಲ್ಲಿ ಮಕ್ಕಳಿಗೆ ಆತ್ಮಗಳಿಗೆ ಹೇಳ್ತಾರೆ, ಮಕ್ಕಳೇ ನೀವೆಲ್ಲ ವಿದ್ಯಾರ್ಥಿಗಳು ಆತ್ಮಾಭಿಮಾನಿಯಾಗಿ ಕೂತ್ಕೊಳ್ಳಿ. ಶಿವ ಬಾಬಾ ಬರೋದೆ, ಶಿವ ಬಾಬಾ ಬರೋದೆ, ಶಿವ ಬಾಬಾ ಬರೋದೆ ಓದಿಸಲು, ಪಢಾನೆ. ಪಾಪ ನಾವೆಲ್ಲ ಮಕ್ಕಳಿಗೆ ಓದಿಸ್ಲಿಕ್ಕೆ ಬರ್ತಾರೆ. ಪಹಲಿ ಪಹಲಿ ಬಾತ್ ಸಮझाते, ಮೊದಲನೆಯ ಮಾತನ್ನ ಬಾಬಾ ಹೇಳೋದೇನಂತ, ಪಾವನ ಆಗ್ಬೇಕು ಅಂದ್ರೆ ನನ್ನನ್ನೊಬ್ಬನನ್ನೇ ನೆನಪು ಮಾಡಿ, ತಂದೆ ಒಬ್ಬನನ್ನೇ ನೆನಪು ಮಾಡಿ. ಆದ್ರೆ ಏನಾಗತ್ತೆ ನೋಡಿ, ಬಾಬಾ ದಿನಾ ಇದನ್ನ ಹೇಳಿದ್ರು, ಮಾಯೆ ಬಾರಿ ಬಾರಿ ಮರೆಸ್ಬಿಡುತ್ತೆ. ಆದ್ರಿಂದ ಬಾಬಾ ಖಬರ್ದಾರ್ ಮಾಡ್ತಾರೆ, ಎಚ್ಚರಿಕೆ ಕೊಡುತ್ತಾರೆ. ಕೋಯಿಕೋ ಸಮझाना है तो, ಯಾರಿಗೆ ನೀವು ಜ್ಞಾನ ತಿಳಿಸುವ ಮೊದಲು ಏನ್ ಮಾಡ್ಬೇಕು, ತಿಳಿಸಿ. ಏನಂತ, ಎಲ್ಲದಕ್ಕಿಂತ ಮೊದಲು ಏನ್ ತಿಳಿಸ್ಬೇಕು, ಭಗವಾನ್ ಕೌನ್ ಹೇ, ಪರಮಾತ್ಮನ ಪರಿಚಯ ಕೊಡಬೇಕು. ಭಗವಾನ್ ಜೋ ಪತಿತ ಪಾವನ್ ದುಃಖ ಹರ್ತ ಸುಖ ಕರ್ತ ವಹ ಕಹಾ ಹೈ, ಅವ್ರಿಗೆ ಹೇಳ್ಬೇಕು, ಭಗವಂತ ದುಃಖ ಹರ್ತ ಸುಖ ಕರ್ತ ಆಗಿದ್ದಾರೆ, ಅವರು ಎಲ್ಲಿದ್ದಾರೆ. ಅವರನ್ನ ಎಲ್ಲರೂ ನೆನಪು ಮಾಡ್ತಾರೆ ತಾನೆ, ಅವ್ರು ಎಲ್ಲಿದ್ದಾರೆ. ಜಬ್ ಕೋಯಿ ಆಫತೆ ಆತಿ, ಏನಾದ್ರೂ ಆಪತ್ತು ದುಃಖ ಬಂದಾಗ ಭಕ್ತರೇನ್ ಹೇಳ್ತಾರೆ, ಭಗವಾನ್ ರೆಹಮ್ ಕರೋ, ಭಗವಂತ ದೇವರೇ ನನ್ಗೆ ನನ್ ಮೇಲೆ ದಯೆ ತೋರು. किसको बचाना होता तो भी हे भगवान ओ गॉड हमको दुख से लिबरेट करो. ಯಾರನ್ನಾದ್ರೂ ಬಚಾವ್ ಮಾಡುವಾಗ್ಲೂ, ಯಾರಾದ್ರೂ ಕಷ್ಟದಲ್ಲಿರುವಾಗ್ಲೂ ಕೂಡ ಅವ್ರನ್ನ ಕಷ್ಟದಿಂದ ಬಿಡಿಸ್ಲಿಕ್ಕೆ ಹೇ ಭಗವಂತ, ಓ ಗಾಡ್ ಅವರನ್ನ ದುಃಖದಿಂದ ಬಿಡಿಸು ಅಂತ ಕರೀತಾರೆ. ದುಃಖ ತೋ ಸಬ್ಕೋ ಹೇ, ದುಃಖ ಯಾರಿಗಿಲ್ಲ, ಎಲ್ಲರಿಗೂ ದುಃಖ ಇದೆ. ये तो पक्का मालूम है, सत्य को सुखदाम कहा जाता है, कलयुग को
ದುಃಖಧಾಮ. ಇದು ನೀವು ಮಕ್ಕಳಿಗೆ ಪಕ್ಕಾ ಗೊತ್ತಿದೆ. ಸತ್ಯುಗವನ್ನ ಸುಖಧಾಮ, ಕಲಿಯುಗವನ್ನ ದುಃಖಧಾಮ ಎಂದು ಹೇಳಲಾಗುತ್ತೆ. ಯಾ ಬಚ್ಚೆ ಜಾನ್ತೆ ಫಿರ್ ಭಿ ಮಾಯಾ ಭುಲಾ ದೇತಿ ಹೈ. ಇದು ನೀವು ಮಕ್ಕಳಿಗೆ ಗೊತ್ತಿದೆ. ಗೊತ್ತಿಲ್ವಾ? ಆತ್ಮಾಭಿಮಾನಿಯಾಗಿ ಕುತ್ಕೋಬೇಕು, ತಂದೆ ನೆನ್ಪು ಮಾಡ್ಬೇಕು, ಅಲ್ಲಿ ಇಲ್ಲಿ ಬುದ್ಧಿ ಅಲ್ದಾಡ್ಸ್ಬಾರ್ದು. ಆದ್ರೂ ಮಾಯೆ ಮರೆಸ್ಬಿಡುತ್ತೆ. ಯಾದ್ ಮೇ ಬಿಠಾನೆ ಕಿ ರಸಂ ಡ್ರಾಮಾ ಮೇ ಹೈ. ಅದಕ್ಕೆ ಈ ಆತ್ಮಾಭಿಮಾನಿಯಾಗಿ ಕುತ್ಕೊಳ್ಳಿ ಅನ್ನುವಂತ ವರ್ಡ್ ಏನಿದೆ, ಇದು ಶಬ್ದಗಳೇನಿದಾವೆ, ವಾಕ್ಯ ಏನಿದೆ, ಇದು ತಂದೆ ಕುತ್ಕೊಳ್ಳುವಂತ ಪದ್ಧತಿ. ಇದು ಒಂದು ಅನುಸಾರವಾಗಿದೆ. ಕ್ಯೋಂಕಿ ಬುದ್ಧಿ ಹೈ ಜೋ ಸಾರಾ ದಿನ ಯಾದ್ ನಹೀ ಕರ್ತೆ. ಯಾಕೆಂದ್ರೆ ನೋಡಿ, ಹೊರಗಡೆ ಘಟನೆ ಅಥವಾ ಮುಂದೆ ಇವತ್ತೇನ್ ಹೋಗ್ಬೇಕು ಅನ್ನುವಂಥದ್ದು ಇಡೀ ದಿನ ತಂದೆಯ ಜೊತೆ ಲಿಂಕ್ ಕಟ್ ಆಗೋಗ್ಬಿಟ್ಟಿರುತ್ತದೆ. ಅದಕ್ಕೆ ಆ ಲಿಂಕ್ ಜೋಡಿಸ್ಬೇಕು ಅಂದ್ರೆ ಬಾಬಾ ಜೋಡಣೆ ಮಾಡುವಂತ ಶಬ್ದನೇ ಮೊದಲನೇ ಬಾಬರವರ ಮೊದಲನೇ ಮಹಾವಾಕ್ಯನೇನಿರುತ್ತೆ. ಬಚ್ಚೆ ಆತ್ಮ ಅಭಿಮಾನಿ ಬಂಕರ್ಗೆ ಬಾಬಾ ಕಿ ಯಾದ್ ಮೇ ಬೈಠೋ ಅಲ್ಲ. ಅಂದ್ರೆ ಕುತ್ಕೊಂಡು ಪೂರ್ತಿ ಮುರಳಿ ಮುಗಿತನ ಹಂಗೆ ಕುತ್ಕೊಳ್ರಿ ಅಂತ ಅದರ ಅರ್ಥ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಈ ಒಂದು ನೋಡಿ ನಾಟಕದ ಅನುಸಾರ ಈ ಒಂದು ಪದ್ಧತಿ ಬಂದಿದೆ. ಏನ್ ಹೇಳ್ಬಿಟ್ರು ಬಾಬಾ? ಬಹಳ ಜನ ಏನ್ ಮಾಡ್ತಾರಂತೆ, ಇಡೀ ದಿನ ನೆನ್ಪೇ ಮಾಡಲ್ಲ, ಇಡೀ ದಿನ ಬಾಬಾನ್ ಜೊತೆ ಲಿಂಕ್ ಇರಲ್ಲ, ಮಾಯೆ ಜೊತೆಗೆ ಲಿಂಕ್ ಇರುತ್ತೆ. ಇಲ್ಲಿ ಬಂದ್ ಕುತ್ಕೊಂಡ್ರೆ ಮುರಳಿ ಹೆಂಗ್ ಕೇಳ್ತಾರ. ಅದಕ್ಕೆ ಬಾಬಾ ಈ ರಸಮನ್ನ, ಈ ಪದ್ಧತಿಯನ್ನ ಇಟ್ಕೊಂಡಿದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, एक मिनट भी याद नहीं करते, फिर याद दिलाने के लिए यहाँ बिठाते. याद करने की युक्ति बतलाते तो पक्का हो जाए. ಯೋಗದಲ್ಲಿ ಕುತ್ಕೊಳ್ಳುವಂತ ಅಭ್ಯಾಸ ಹಾಕಿದ್ರೆ ಆ ಅಭ್ಯಾಸ ಏನಾಗ್ಬಿಡುತ್ತೆ, ಪಕ್ಕಾ ಆಗ್ಬಿಡುತ್ತೆ. ಅದಕ್ಕೆ ಬಾಬಾ ಅಭ್ಯಾಸ ಮಾಡಿಸ್ತಾರೆ. ಬಾಬಾ ಕಿ ಯಾದ್ ಸೆ ಹಿ ಹಮ್ಕೋ ಸತೋ ಪ್ರಧಾನ್ ಬನ್ನ ಹೈ. ತಂದೆ ನೆನಪಿನಿಂದಲೇ ನಾವು ಸತೋ ಪ್ರಧಾನ ಆಗ್ಬೇಕು. ಸತೋ ಪ್ರಧಾನ ಆಗುವಂತ ಏನಾಗಿದೆ, ಫಸ್ಟ್ ಕ್ಲಾಸ್ ರಿಯಲ್ ಯುಕ್ತಿ ಇದು, ಆತ್ಮ ಆಗಿ ಕುತ್ಕೊಳ್ಳೋದು. ಪತಿತ ಪಾವನ ಅಂತ ಒಬ್ಬರೇ ತಂದೆ, ಅವರೇ ಬಂದು ನಾವು ಮಕ್ಕಳಿಗೆ ಏನ್ ಮಾಡ್ತಾರೆ, ಸತೋ ಪ್ರಧಾನ ಆಗಲು ಈ ರೀತಿಯ ಯುಕ್ತಿಗಳನ್ನ ತಿಳಿಸ್ತಾರೆ. ಇವತ್ತಿನ ಯುಕ್ತಿ ಯಾವ್ದು? ನಿನ್ನೆ ಯಾವ್ದು ಮುಖ್ಯ ಪಾಯಿಂಟ್ ಇತ್ತು? ಮನೆ ಮುಖ. ಇವತ್ತು ಮುರಳಿಯ ಮೊದಲು ಆತ್ಮಾಭಿಮಾನಿಯಾಗಿ ಕುತ್ಕೋಬೇಕು. ಯಾಕಂದ್ರೆ ಮುರಳಿ ಬುದ್ಧಿಯಲ್ಲಿ ಹೋದ್ರೆ, ಆತ್ಮನಲ್ಲಿ ಹೋದ್ರೆ ಸತೋ ಪ್ರಧಾನ ಆಗ್ತೀವಿ. ನೋಡ್ರಿ, ಪತಿತ ಪಾವನ ತಂದೆ ಬಂದು ಅನೇಕ ಯುಕ್ತಿಗಳನ್ನ ಹೇಳ್ತಾರೆ. ಇಲ್ಲಿ ನೀವು ಮಕ್ಕಳು ಶಾಂತಿಯಲ್ಲಿ ಯಾವಾಗ ಕುತ್ಕೊಳ್ತೀರಿ? ಇಲ್ಲೇ ಬಾಬಾ ಮುರಳಿ ಕೇಳುವಾಗ ಶಾಂತಿಯಲ್ಲಿ, ಬುದ್ಧಿ ಅಲ್ಲಿ ಅಂದಾಡಿಸದೆ ಯಾವಾಗ ಕುತ್ಕೊಳ್ತೀರಿ? ಜಬಕಿ ಬಾಬಾ ಕೆ ಸಾಥ್ ಯೋಗ. ಯಾವಾಗ ನಿಮ್ಗೆ ಬಾಬಾ ಜೊತೆ ಯೋಗ ಇರುತ್ತಲ್ಲ, ಅವಾಗ ಮಾತ್ರ ಇಲ್ಲಿ ಕುತ್ಕೊಂಡಾಗ್ಲೂ ಶಾಂತಿ ಇರುತ್ತೆ. ಇಲ್ಲ ಅಂದ್ರೆ, ಬಾಬಾ ನೆನಪಿಲ್ಲ ಅಂದ್ರೆ ಇಲ್ಲಿ ಕುತ್ಕೊಂಡ್ರು ಶಾಂತಿ ಇರಲ್ಲ. ನೋಡಿ, ಆತ್ಮಾಭಿಮಾನಿಯಾಗಿ ಇದ್ರೆ ಮಾತ್ರ ಬಾಬಾನು ಕೂಡ ನೆನ್ಪಾಗ್ತಾರೆ ತಾನೆ. ಒಂದ್ ವೇಳೆ ಬುದ್ಧಿಯ ಯೋಗ ಅಲ್ಲಿ ಇಲ್ಲಿ ಹೋಯ್ತಂದ್ರೆ ಶಾಂತಿ ಕೂಡ ಇರುವುದಿಲ್ಲ, ಅಶಾಂತಿ ಇರುತ್ತೆ. ಬಾಬಾ ಇದ್ರೆ ಎಷ್ಟು ಸಮಯ ಅಲ್ಲಿ ಇಲ್ಲಿ ಬುದ್ಧಿ ಅಲ್ದಾಡುತ್ತಲ್ಲ, ಬಾಬಾ ಇದ್ರೆ ಅಷ್ಟು ಸಮಯ ನಿಮ್ಮ ಯೋಗ ನಿಷ್ಫಲ ಆಗ್ಬಿಡುತ್ತೆ. ಏನೂ ಫಲ ಕೊಡಲ್ಲ. ನಾವು ಯೋಗದಲ್ಲಿ ಕೂತಿರ್ಬೋದು, ಆದ್ರೆ ನಮ್ ಬುದ್ಧಿ ಅಲ್ಲಿ ಇಲ್ಲಿ ಅಲ್ದಾಡ್ತಾ ಇದೆ. ಬಾಬಾ ನೆನಪು ಮಾಡ್ತಾ ಇಲ್ಲ, ಆತ್ಮಾಭಿಮಾನಿ ಸ್ಥಿತಿ ಇಲ್ಲ. 1 ಗಂಟೆ ನೀವು ಕೂತ್ರುನು 1 ನಿಮಿಷನೂ ನೀವು ನೆನಪು ಮಾಡ್ಲಿಲ್ಲ ಆದ್ರೆ, ಕೂತಿರೋದು ಯೋಗದ ಪೋಸ್ಚರ್ ನಲ್ಲಿ, ಏನಾಗಲ್ಲ. ಅಷ್ಟು ಸಮಯ ಫಲದಾಯಕ ಆಗಲ್ಲ, ನಿಷ್ಫಲ ಆಗ್ಬಿಡುತ್ತೆ. ಅಂತ ನೆನಪಿನಿಂದ ಪಾಪ ಕೂಡ ಕಟ್ಟಾಗಲ್ಲ. ದುನಿಯಾ ಯಾ ನೈ ಜಾನ್ತಿ ಕಿ ಪಾಪ ಕೈಸೆ ಕಟ್ಟುತ್ತೆ. ಪಾಪ ಹೇಗೆ ಕಟ್ಟಾಗುತ್ತೆ ಅನ್ನೋದು ಜಗತ್ತಿಗೆ ಗೊತ್ತಿಲ್ಲ. ಇದು ಬಹಳ ಸೂಕ್ಷ್ಮವಾಗಿರುವಂತ ಮಾತಾಗಿದೆ. ಬಾಬಾನೇ ಕಹಾ ಮೇರಿ ಯಾದ್ ಮೇ ಬೈಠೋ. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ನನ್ನ ನೆನಪಲ್ಲಿ ಕೂತ್ಕೊಳ್ಳಿ. ತೋ ಜಬ್ ತಕ್ ಯಾದ್ ಕಿ ತಾರ ಜುಟಿ ಹುಯಿ ಹೇ ಉತನಾ ಸಮಯ ಸಫಲತಾ ಹೇ. ತಂದೆ ಹೇಳ್ತಾರೆ, ಮಕ್ಕಳೇ ನನ್ನ ನೆನಪಿನಲ್ಲಿ ಕುತ್ಕೊಳ್ಳಿ. ಎಷ್ಟು ಸಮಯ ನೀವು ನಿಮ್ಮ ತಾರನ್ನ, ನಿಮ್ಮ ಬುದ್ಧಿ ಎನ್ನುವಂತ ಏನನ್ನ ತಂತಿಯನ್ನ
ಅಥವಾ ವೈರನ್ನ ನನ್ ಜೊತೆ ಜೋಡಿಸ್ತೀರಿ, ಅಷ್ಟು ಸಮಯ ನಿಮ್ಮ ಸಮಯ ಏನಾಯ್ತು, ಸಫಲ ಆಯ್ತು. ಅಂದ್ರೆ ನಿಮ್ಮ ಜೋಡಣೆ, ನಿಮ್ಮ ಮನಸ್ಸು ಬುದ್ಧಿಯ ಜೋಡಣೆ ಎಷ್ಟು ಸಮಯ ಬಾಬನ್ ಜೊತೆ ಇರುತ್ತಲ್ಲ ಅಷ್ಟು ಸಮಯ ಮಾತ್ರ ಸಫಲ ಆಗಿರುತ್ತೆ. ನೀವ್ 1 ಗಂಟೆ ಯೋಗಕ್ಕೆ ಟೈಮ್ ಕೊಟ್ರಿ, ಅದರಲ್ಲಿ 55 ನಿಮಿಷ ಹೊರಗಡೆ ಅಲ್ಲಾಡ್ತು, ಬರೀ 5 ನಿಮಿಷ ಮಾತ್ರ ನಾವ್ ಅಲ್ಲಲ್ಲಿ ನೆನ್ಪು ಮಾಡಿದ್ವಿ ಅಂದ್ರೆ ಎಷ್ಟು ಸಮಯ ಸಫಲ ಆಯ್ತು, ಬರೀ 5 ನಿಮಿಷ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಸ್ವಲ್ಪನಾದ್ರೂ ಬುದ್ಧಿ ಅಲ್ಲಿ ಇಲ್ಲಿ ಹೋಯ್ತು ಅಂದ್ರೆ ಅಷ್ಟು ಟೈಮ್ ಏನಾಯ್ತು, ವೇಸ್ಟ್ ಆಯ್ತು, ನಿಷ್ಫಲ ಆಗ್ಬಿಡ್ತು. ಪಾಪಕ ಡೈರೆಕ್ಷನ್ ಬಾಬನ್ ಡೈರೆಕ್ಷನ್ ಏನಿದೆ, ಬಚ್ಚೆ ಮುझे ಯಾದ್ ಕರೋ, ಅಗರ್ ಯಾದ್ ನಹಿ ಕಿಯಾ ತೋ, ಮಕ್ಕಳೇ ನನ್ನನ್ನ ನೆನಪು ಮಾಡ್ರಿ, ಒಂದು ವೇಳೆ ನನ್ನನ್ನ ನೆನಪು ಮಾಡದೇ ಇದ್ರೆ ನಿಷ್ಫಲ, ಯಾವ ಫಲ ಸಿಗಲ್ಲ. ಇಸ್ಸೆ ಕ್ಯಾ ಹೋಗಾ, ಇದರಿಂದ ಏನಾಗತ್ತೆ ಇದರಿಂದ, ತುಮ್ ಜಲ್ದಿ ಸತೋ ಪ್ರಧಾನ್ ನಹಿ ಬನೆಂಗೆ, ಬೇಗ ನೀವು ಸತೋ ಪ್ರಧಾನ ಆಗಲ್ಲ. ಮತ್ತೇನಾಗತ್ತೆ ನೋಡ್ರಿ, ಬಾಬನ್ ನೆನ್ಪಲ್ಲಿ ಕುತ್ಕೊಂಡಾಗ ನಮ್ ಬುದ್ಧಿ ಅಲ್ಲಿ ಇಲ್ಲಿ ಅಲ್ದಾಡ್ತು ಅಂದ್ರೆ, ಅಥವಾ ಏನೋ ಬಾಬನ್ ನಾವು ನೆನ್ಪು ಮಾಡ್ಲಿಲ್ಲ ಅಂದ್ರೆ, 2 ರೀತಿಯ ಲಾಸ್ ಅನ್ನ ಬಾಬಾ ಹೇಳ್ತಿದ್ದಾರೆ. ಒಂದು, ಬೇಗ ಸತೋ ಪ್ರಧಾನ ಆಗಲ್ಲ. 2ನೇದು, ಅದೇ ಅಭ್ಯಾಸ ಆಗತ್ತೆ ನಮ್ಗೆ. ಯೋಗ ಕೂತ್ಕೊಂಡ್ರೆ ಅಲ್ಲಿ ಬುದ್ಧಿ ಅಲ್ಲಾಡ್ಸೋದೇ ಏನಾಗ್ಬಿಡುತ್ತೆ, ಅಭ್ಯಾಸ ಆಗ್ಬಿಡುತ್ತೆ. ಆ ದುರಭ್ಯಾಸವನ್ನ ಏನ್ ಮಾಡ್ಬೇಕು, ತೆಗೆದುಹಾಕಿ. ಯೋಗದಲ್ಲಿ ಕೂತ್ಕೊಂಡ್ರೆ ಕಂಪ್ಲೀಟ್ ನಮ್ ಬುದ್ಧಿ ಯೋಗಕ್ಕೆ ಅಥವಾ ಬಾಬನ್ ಜೊತೆಗೆ ಬುದ್ಧಿ ಯೋಗ ಅಂಟು ಬಿಡ್ಬೇಕು, ಜೋಡಣೆ ಆಗ್ಬಿಡ್ಬೇಕು. ನಾವ್ ಒಂದ್ ವೇಳೆ ಯೋಗ ಕುತ್ಕೊಂಡಾಗ ಬರೀ ಸುಮ್ನೆ ಕುತ್ಕೊಳ್ಳೋ ಅಭ್ಯಾಸ ಮಾಡಿದ್ವಿ, ಬುದ್ಧಿಯನ್ನ ಲೂಸ್ ಬಿಟ್ಬಿಟ್ವಿ, ಕನೆಕ್ಷನ್ ಸರಿ ಜೋಡಿಸ್ಲಿಲ್ಲ ಅಂದ್ರೆ ಒಂದು ಬೇಗ ಸತೋ ಪ್ರಧಾನ ಆಗಲ್ಲ. 2ನೇದು, ಅದು ಅಭ್ಯಾಸ ಆಗೋಗ್ಬಿಡುತ್ತೆ, ಅದೊಂದು ದುರಭ್ಯಾಸ. ಸುಮ್ನೆ ಯೋಗದಲ್ಲಿ ಕುತ್ಕೊಳ್ಳೋದು, ಬುದ್ಧಿಯಿಂದ ಅಲ್ಲಿ ಇಲ್ಲಿ ಓಡಾಡ್ತಾ ಇರೋದು. ಬಾಬಾ ಹೇಳ್ತಾ ಇದ್ದಾರೆ, ಹೋತಾರ ಹೇಗ, ಇದು ನಡೀತಾ ಇರುತ್ತೆ. ಆತ್ಮ ಅಂದ್ರೆ ಇವೆಲ್ಲ ಹೀಗಾಗುತ್ತೆ, ಈ ತರ ನಡೀತದೆ, ಈ ತರ ಮಕ್ಕಳು ಮಾಡ್ತಾರೆ ಅಂತ. ಯೋಗ ಕೂತಿರ್ತಾರೆ, ಬುದ್ಧಿ ಅಲ್ಲಿ ಅಲ್ದಾಡಿಸ್ತಾರೆ. ಆತ್ಮ ಇಸ್ ಜನ್ಮಕ್ಕೆ ಪಾಪ ತೋ ಜಾನ್ತಿ ಹೈ, ಆತ್ಮಕ್ಕೆ ಈ ಜನ್ಮದ ಪಾಪ ಗೊತ್ತಿದೆ ತಾನೆ. ಭಲ್ ಕೋಯಿ ಕಹತೆ ಹಮ್ಕೋ ಯಾದ್ ನಹಿ ಹೈ, ಪರಂತು ಬಾಬಾ ಕಹತೆ 3-4 ವರ್ಷ ಸೆ ಲೇಕರ್ ಸಬ್ ಬಾತೆಂ ಯಾದ್ ರಹತಿ ಹೈ. ಮಕ್ಳು ಹೇಳ್ತಾರಂತೆ, ಬಾಬಾ ಮರ್ತೋಗ್ಬಿಟ್ಟೆ, ನೆನ್ಪೇ ಇರ್ಲಿಲ್ಲ. ಆದ್ರೆ ಬಾಬಾ ಹೇಳ್ತಾರೆ, 3-4 ವರ್ಷಗಳ ಮಾತೆಲ್ಲ ನೆನ್ಪಿಟ್ಟಿರಿ, ಇದ್ ನೆನ್ಪಿರಲ್ಲ. ಶುರು ಮೇ ಇತನೆ ಪಾಪ ನಹಿ ಹೋತೆ ಜಿತನಾ ಬಾದ್ ಮೇ ಹೋತಾ ಹೈ. ನೋಡಿ, ದ್ವಾಪರಯುಗದಲ್ಲೂ ನಿಧಾನ ಪಾಪ ಶುರು ಆಯ್ತು, ಆದ್ರೆ ಬರ್ತಾ 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 ಪಾಪ ಕರ್ಮಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ದಿನದಿಂದ ದಿನಕ್ಕೆ ಮನುಷ್ಯ ಕ್ರಿಮಿನಲ್ ಆಯಿ ಹೋತಿ ಜಾತಿ, ದೃಷ್ಟಿ ಕೆಟ್ಟು ಹೋಗ್ತದೆ, ವಿಕಾರಿ ಆಗ್ತಾ ಹೋಗುತ್ತೆ, ಕ್ರಿಮಿನಲ್ ಆಗ್ತಾ ಹೋಗುತ್ತೆ. ತ್ರೇತಾಯುಗದಲ್ಲಿ 2 ಕಲೆ ಕಡಿಮೆ ಆಗ್ಬಿಡುತ್ತೆ. ಚಂದ್ರನ 2 ಕಲೆ, ಚಂದ್ರಮಾ ಕಿ 2 ಕಲಾ ಕಿತನೆ ಮೇ ಕಮ್ ಹೋತಿ ಹೈ. ಈಗ ಚಂದ್ರ ಈಗ ಹುಣ್ಣಿಮೆ ದಿನ ಅನ್ಕೊಂಡು 16 ಕಲಾ ಸಂಪೂರ್ಣ ಅವನು ಬೆಳಗ್ತಿರ್ತಾನೆ. 2 ಕಲೆ ಕಡಿಮೆ ಅಂದ್ರೆ ಎಷ್ಟು ಕಡಿಮೆ ಆಗುತ್ತೆ ಅಂದ್ರೆ, ಬಾಬಾ ನಮ್ಗೆ ಎಕ್ಸಾಂಪಲ್ ಕೊಡ್ತಾರೆ, ಉಪಮೆ ಕೊಡ್ತಾ ಇದ್ದಾರೆ. ನೀವ್ ಹೆಂಗ್ ತಿಳ್ಕೊಬೇಕದನ್ನ. 2 ಕಲೆ ಕಡಿಮೆ ಅಂದ್ರೆ ಹೆಂಗಾಗತ್ತೆ, ಈಗ ನೆಕ್ಸ್ಟ್ ಡೇ 2 ಕಲೆ ಕಡಿಮೆ ಆಗತ್ತೆ ಅನ್ಕೊಳ್ರಿ. ಹುಣ್ಣಿಮೆ ಇವತ್ತು, 1-2 ದಿನ ಬಿಟ್ಟು ಸ್ವಲ್ಪ ಅದು ಡಿಮ್ ಆಗುತ್ತೆ ಬ್ರೈಟ್ನೆಸ್ ಚಂದ್ರದ್ದು, ಅಂದ್ರೆ ಕಲೆ ಏನಾಯ್ತು, 2% ಕಡಿಮೆ ಆಯ್ತು. ಹಂಗೆ ಅದಕ್ಕೆ ಹೋಲಿಸ್ತಾರೆ ಬಾಬಾ, ಆತ್ಮ ಆ ತರ ಆಗುತ್ತೆ. ಅಂದ್ರೆ ಅದು ಒಂದೇ ಸಲ, ಇವತ್ತು ಫುಲ್ ಪೂರ್ಣ ಚಂದ್ರ, ಏನೋ ಬೆಳಗಾಗ ನಾಳೆ ಆಗ್ಲೇ ಪೂರ್ತಿ ಕಡಿಮೆ ಹಂಗಲ್ಲ, ನಿಧಾನ ಗೊತ್ತಾಗ್ದಂಗೆ. ಈಗ ಹುಣ್ಣಿಮೆ ನೆಕ್ಸ್ಟ್ ಡೇ ಕೂಡ ಇವತ್ತು ಹುಣ್ಣಿಮೆ ಏನೋ ಅನ್ನುವಷ್ಟು ಬ್ರೈಟ್ನೆಸ್ ಇರುತ್ತೆ ಚಂದ್ರಂದು. ಆ ತರ ನಿಧಾನ ಆತ್ಮದ ವಿಶೇಷತೆ ಕಲೆಗಳು ಕಡಿಮೆ ಆಗ್ತಾ ಬರುತ್ತೆ. ಬಾಬಾ ಇತರೆ ನಿಧಾನ ಕಡಿಮೆ ಆಗಿ, ಬಾಬಾ ಇತರೆ 16 ಕಲಾ ಸಂಪೂರ್ಣ ಬಿ ಚಂದ್ರಮಾ ಕೋ ಕಹಾ ಜಾತಾ ಹೈ. ಹುಣ್ಣಿಮೆಯ ಚಂದ್ರನಿಗೆ 16 ಕಲಾ ಸಂಪೂರ್ಣ ಅಂತ ಹೇಳ್ತಾರೆ. ಆದ್ರೆ ಸೂರ್ಯನಿಗೆ 16 ಕಲಾ ಸಂಪೂರ್ಣ ಅಂತ ಹೇಳಲ್ಲ. ಯಾಕೆ ಹೇಳಲ್ಲ? ಸೂರ್ಯ ಚಂದ್ರನಿಗಿಂತ ಅದು 16 ಕಲಾ ಸಂಪೂರ್ಣ ಅಂದ್ರೆ ಅದೇ ಎಲ್ಲ ಹೈಯೆಸ್ಟ್ ಮಹಿಮೆ ಅಲ್ಲ, ಅದಕ್ಕಿಂತ ಸೂರ್ಯನ ಮಹಿಮೆ ಹೈಯೆಸ್ಟ್ ಆಗಿರುತ್ತೆ. ಸದಾ ಸಂಪನ್ನ. ಯಾರು? ಸೂರ್ಯ ಅಂದ್ರೆ ಯಾವ್ದಕ್ಕೆ ಹೋಲಿಸ್ತಾರೆ ಬಾಬಾ?
ಶಿವಬಾಬಾ ಪರಮಾತ್ಮ ಸದಾ ಬೆಳಗ್ತಿರ್ತಾನೆ, ಜಾಗೃತ ಜ್ಯೋತಿ, ಜ್ಞಾನಪೂರ್ಣ, ಜಾಗನ್ ಜ್ಯೋತಿ, ಜಾಗನ್ ಜ್ಯೋತಿ, ಅವನು ಜಾಗೃತ ಜ್ಯೋತಿ. ಆದ್ರೆ ಚಂದ್ರ ಒಮ್ಮೆ ಜಾಗೃತ ಆಗ್ತಾನೆ, ಅಮಾವಾಸ್ಯೆ ದಿನ ಆಗ್ಲೇ ಮಲಗ್ ಬಿಟ್ಟಿರ್ತಾನೆ. ಚಂದ್ರಮ ಕಿ ಹೇ ಏಕ್ ಮಾಸ್ ಕಿ ಬಾತ್, ಚಂದ್ರನ ಕೆಲಸ 1 ತಿಂಗಳದ್ದು, ಅಂದ್ರೆ ಹುಣ್ಣಿಮೆ ಅಮಾವಾಸ್ಯೆ ಮುಗಿಲಿಕ್ಕೆ 1 ತಿಂಗಳು ಬೇಕು. ಫಿರ್ ಹೇ, ಆದ್ರೆ ಆತ್ಮದ ಮಾತು ಇದು, ಏಕ್ ಕಲ್ಪ ಕಿ ಬಾತ್, 1 ಕಲ್ಪ, 5000 ವರ್ಷ ಬೇಕು ಆತ್ಮದ ಕಲೆ ಪೂರ್ಣ ಕಡಿಮೆ ಆಗೋದಕ್ಕೆ. ಆತ್ಮರೂಪಿ ಚಂದ್ರ ಅಮಾವಾಸ್ಯೆ ಸ್ಥಿತಿ ಪಡ್ಕೊಳ್ಳಿಕ್ಕೆ ಎಷ್ಟು ಸಮಯ ಬೇಕು? 5000 ವರ್ಷ ಅಂದ್ರೆ ಅದು ಎಷ್ಟು ನಿಧಾನ ಇರ್ಬೋದು. ಅದಕ್ಕೆ ಬಾಬಾ ಹೇಳ್ತಾ ಇದ್ರು, ದಿನ ಪ್ರತಿದಿನ ನೀಚೆ ಉತರ್ತೆ ಆತೆ ಹೈ, ಫಿರ್ ಯಾದ್ ಕಿ ಯಾತ್ರಾ ಸೆ ಊಪರ್ ಚढ़ ಜಾತೆ. ಮತ್ತೆ ಹುಣ್ಣಿಮೆ ಬರ್ಬೇಕಂದ್ರೆ ಆತ್ಮನಿಗೆ ಏನ್ ಮಾಡ್ಬೇಕು? ಅದು ಯೋಗದ ಯಾತ್ರೆಯಿಂದ ತನ್ನ ಪ್ರಕಾಶವನ್ನ ಏರಿಸಿಕೊಳ್ಬೇಕಾಗತ್ತೆ. ಫಿರ್ ತೋ ದರ್ಕಾರ್ ನಹಿ ಜೋ ಹಮ್ ಯಾದ್ ಕರೆ ಅವ್ರು ಊಪರ್ ಚढ़ೆ. ಆಮೇಲೆ ನಾವು ಒಮ್ಮೆ ಏರ್ಬಿಟ್ರೆ, ಪ್ರಕಾಶಮಯ ಆಗ್ಬಿಟ್ರೆ, ಸತೋಪ್ರಧಾನ ಆಗ್ಬಿಟ್ರೆ, ಪವಿತ್ರ ಆಗ್ಬಿಟ್ರೆ, ವೈಕುಂಠ ರಸಕ್ಕೆ ಏರ್ಬಿಟ್ರೆ, ಮತ್ತೆ ನಾವು ತಂದೆಯನ್ನ ನೆನಪು ಮಾಡುವಂತ ಅವಶ್ಯಕತೆ, ತಂದೆ ಜೊತೆ ನಮ್ಮ ಮನಸ್ಸು ಬುದ್ಧಿಯ ತಾರನ್ನ ಅಥವಾ ತಂತಿಯನ್ನ ಜೋಡಿಸುವಂತ ಅವಶ್ಯಕತೆ ಇಲ್ಲ. ಸತ್ಯಕ್ಕೆ ಬಾದ್, ಸತ್ಯುಗದ ನಂತರ ಇಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸತ್ಯುಗದಲ್ಲೂ ಕೂಡ ನೆನಪು ಮಾಡಿದ್ರೆ, ಸತ್ಯುಗದಲ್ಲೂ ಒಂದ್ ಕಲ್ಪನೆ ಮಾಡ್ಕೊಳ್ಳಿ, ಸತ್ಯುಗದಲ್ಲೂ ಶಿವಬಾಬಾ ನೆನಪು ಮಾಡಿದ್ರೆ, ಮಾಡಲ್ಲ ಅದ್ರ ನೆನಪು ಮಾಡಿದ್ರೆ ಏನಾಗ್ತಿತ್ತು? ನೀಚೆ ಉತರ್ತಾ ಹಿ ನಹಿ, ಕೆಳಗೆ ಇಳಿತಾನೆ ಇರ್ಲಿಲ್ಲ. ಎಷ್ಟು ಸುಂದರ ಇದೆ ತಾನೆ ಬಾಬಾ ಮಹಾವಾಕ್ಯ. ಇವತ್ತು ಪಿಕ್ನಿಕ್ ಮಾಡಿಸ್ತಾ ಇದ್ದಾರೆ ಇವತ್ತು ಬಾಬಾ, ಅದಕ್ಕೆ ಬಹಳ ಮನರಂಜಿಸ್ತಾ ಇದ್ದಾರೆ. ಡ್ರಾಮಾನುಸಾರವಾಗಿ ಆತ್ಮದ ಪ್ರಕಾಶ ಏನಾಗುತ್ತೆ? ಇಳಿದು ಹೋಗುತ್ತೆ. ಆಗ ನೆನಪು ಮಾಡಲ್ಲ. ಉತರ್ನಾ ಭಿ ಜರೂರ್ ಹೈ, ಫಿರ್ ಯಾದ್ ಕರ್ನೆ ಕಾ ಉಪಾಯ ಬಾಪ್ ಹಿ ಬತ್ಲಾತೆ ಹೈ. ಬಾಬಾ ಹೇಳ್ತಾ ಇದ್ದಾರೆ, ಕೆಳಗಡೆ ಇಳಿಲೇಬೇಕು ತಾನೆ, ಮತ್ತೆ ಏರುವಂತ ಉಪಾಯವನ್ನ ಬಾಬಾನೇ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ನಾವು ಮತ್ತೆ ಪುನಃ ನಮ್ಮ ಸುಖಧಾಮಕ್ಕೆ ಹೋಗ್ತೇವೆ. ಬಾಬಾ ಹೇಳ್ತಾರೆ, ಈಗ ಸುಖಧಾಮಕ್ಕೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸುಖಧಾಮಕ್ಕೆ ಹೋಗ್ಬೇಕು ಮತ್ತೆ ಅಂದ್ರೆ ಏನ್ ಮಾಡ್ಬೇಕು? ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ನನ್ನನ್ನ ಅಂದ್ರೆ ತಂದೆಯನ್ನ ನೆನಪು ಮಾಡ್ಬೇಕು. ಯಾದ ಸೇ ತುಮಾರಿ ಆತ್ಮ, ನೆನಪಿನಿಂದಲೇ ನೀವು ಆತ್ಮ ಸತೋ ಪ್ರಧಾನ ಆಗ್ತೀರಿ. ತುಮ್ ದುನಿಯಾ ಸೇ ನಿರಾಲೆ ಹೋ. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಜಗತ್ತಿನಿಂದ ಏನಿದ್ದೀರಿ? ನಿರಾಲ, ಭಿನ್ನ ಇದ್ದೀರಿ, ಡಿಫ್ರೆಂಟ್ ಇದ್ದೀರಿ ಅಂತಾರೆ ಬಾಬಾ. ವೈಕುಂಠ ದುನಿಯಾ ಸೇ ಬಿಲ್ಕುಲ್ ನ್ಯಾರೆ ಹೈ. ವೈಕುಂಠ ಈ ಜಗತ್ತಿಗಿಂತ ಏನಾಗಿರುತ್ತದು? ಬಿಲ್ಕುಲ್ ಭಿನ್ನವಾಗಿರುತ್ತೆ. ವೈಕುಂಠ ಮೊದ್ಲಿತ್ತು ವೈಕುಂಠ, ಅಬ್ ಈಗ ಇಲ್ಲ. ಕಲ್ಪ ಕಿ ಆಯು ಲಂಬಿ ಕರ್ ದೇನೆ ಕಾರಣ ಭೂಲ್ ಗಯೆ ಹೈ. ಕಲ್ಪದ ಆಯಸ್ಸನ್ನ ಉದ್ದ ಅಗಲ ಬರ್ದಿರೋದ್ರಿಂದ ವೈಕುಂಠವನ್ನ, ಸತ್ಯುಗವನ್ನ ಏನ್ ಮಾಡ್ಬಿಟ್ಟಿದ್ದಾರೆ ಮನುಷ್ಯರು? ಮರೆತು ಬಿಟ್ಟಿದ್ದಾರೆ. ಅಭಿ ತುಮ್ ಬಚ್ಚೋಂ ಕೋ ತೋ ವೈಕುಂಠ ಬಹುತ್ ನಜದೀಕ್ ದಿಖಾಯಿ ದೇತಾ ಹೈ. ಈಗ ನೀವು ಮಕ್ಕಳಿಗೆ ವೈಕುಂಠ ಬಹಳ ಸಮೀಪದಲ್ಲಿ ಕಾಣಿಸುತ್ತದೆ. ನೀವು ಮಕ್ಕಳಿಗೆ ವೈಕುಂಠ ಎಲ್ಲಿ ಕಾಣ್ತಾ ಇದೆ? ಸಮೀಪ ಕಾಣ್ತಿದ್ಯಾ? ಇನ್ನು ಬಹಳ ದೂರ ಇದೆ ಅನ್ಸುತ್ತ. ಯಾರು ಎಷ್ಟು ಸಾತ್ವಿಕತೆಗೆ, ಸತೋಪ್ರಧಾನ ಸ್ಥಿತಿಗೆ, ಕಲೆಗಳಿಗೆ ಸಮೀಪ ಬರ್ತಾರೆ, 16 ಕಲೆಗೆ, ಅಷ್ಟು ವೈಕುಂಠ ಅವರಿಗೆ ಸಮೀಪ ಕಾಣುತ್ತೆ. ಅದು ಸಂಪೂರ್ಣತೆಯ ಕರ್ಮಾತೀತ ಸ್ಥಿತಿಗೆ ಸಮೀಪ ಇದ್ರೆ ವೈಕುಂಠನೂ ಸಮೀಪ ಅಂತ ಕಾಣುತ್ತೆ. ಬಾಕಿ ಥೋಡಾ ಟೈಮ್ ಹೇ. ಹಾಗಾದ್ರೆ ಆ ಸ್ಥಿತಿ ಬರ್ಲಿಕ್ಕೆ ಇನ್ನು ಏನಿದೆ? ಸ್ವಲ್ಪ ಟೈಮ್ ಇದೆ, ಸ್ವಲ್ಪ ಟೈಮ್ ಇದೆ, ಬಾಳಿಲ್ಲ, ಸ್ವಲ್ಪ ಟೈಮ್ ಇದೆ ಅಂತಾರೆ ಬಾಬಾ. ಯಾತ್ಕಿ ಯಾತ್ರಾ ಮೇ ಹಿ ಕಮಿ ಹೇ. ಕಮ್ಮಿ ಇರೋದು, ಕಡಿಮೆ ಇರೋದು ಯಾವ್ದು? ಯೋಗದ ಯಾತ್ರೆದು. ಆದ್ರಿಂದ ಬಾಬಾ ತಿಳಿಸ್ತಾರೆ, ಮಕ್ಳು ಇನ್ನೂ ಟೈಮ್ ಇದೆ. ನೆನಪಿನ ಯಾತ್ರೆ ಎಷ್ಟು ಇರಬೇಕೋ ಅಷ್ಟು ಇಲ್ಲ. ತುಮ್ ಪೈಗಾಮ್ ಪਹੁಂಚಾತೆ ಹೋ ಡ್ರಾಮಾ ಕೆ ಪ್ಲಾನ್ ಅನುಸಾರ. ನೀವು ಎಲ್ಲರಿಗೂ ಸಂದೇಶ ತಲುಪಿಸ್ತೀರಿ. ಸಂದೇಶ ತಲುಪಿಸೋದು, ನೀವು ಯಾರಿಗಾದ್ರೂ ಸಂದೇಶ ಕೊಡೋದುನು ಏನದು? ಡ್ರಾಮಾ ಪ್ಲಾನ್ ನಲ್ಲಿ ಇರುತ್ತೆ. ಸಂದೇಶ ಕೊಡದೇ ಇದ್ರು ಡ್ರಾಮಾ ಪ್ಲಾನ್ ಇರುತ್ತೆ, ಸಂದೇಶ ಕೊಟ್ರುನು. ನಮ್ಮ ಜೀವನ ದರ್ಶನ ಕಾರ್ಯಕ್ರಮ 16ರಿಂದ 19 ಇದು ಕಲ್ಪದಿಂದ ಆಗಿತ್ತು. ಅದಕ್ಕೆ ಡ್ರಾಮಾದಲ್ಲಿ ಇದ್ದಿದ್ರಿಂದ ಏನಾಗ್ತಾ ಇದೆ? ನಡೀತಾ ಇದೆ.
याद की यात्रा जितनी होनी चाहिए उतनी नहीं, तुम पैगाम पहुंचाते हो ड्रामा प्लान अनुसार, कोई को पैगाम नहीं देते तो ಒಂದ್ ವೇಳೆ ನೀವು ಯಾರಿಗಾದ್ರೂ ಸಂದೇಶ ಕೊಡ್ಲಿಲ್ಲ ಅಂದ್ರೆ ನೀವು ಸರ್ವಿಸ್ ಅನ್ನ ಮಾಡ್ತಾ ಇಲ್ಲ, ಬಾಬಾರವರ ಸೇವೆ ವಾಚಾ ಸೇವೆನ ಮಾಡ್ತಾ ಇಲ್ಲ. ಸಾರಿ ದುನಿಯಾ ಮೇ ಪೈಗಾಮ್ ತೋ ಪਹੁಂಚಾನ, ಇಡೀ ಜಗತ್ತಿಗೆ ಸಂದೇಶ ತಲುಪಿಸ್ಬೇಕು ತಾನೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನನ್ನನ್ನೊಬ್ಬನನ್ನೇ ನೆನಪು ಮಾಡ್ರಿ. ಗೀತಾ ಪಡ್ನೆ ವಾಲೆ ಜಾನ್ತೆ ನಹಿ, ಏಕಿ ಗೀತಾ ಶಾಸ್ತ್ರ, ಗೀತೆ ಓದೋರ್ಗೆ ಗೊತ್ತೇ ಇಲ್ಲ. ಒಂದೇ ಗೀತಾ ಶಾಸ್ತ್ರ ಇದೆ, ಅದರಲ್ಲಿ ಮಹಾವಾಕ್ಯ ಇದೆ. ಅನೇಕ ಶಾಸ್ತ್ರಗಳಿದಾವೆ, ಆದ್ರ ಆ ಶಾಸ್ತ್ರಗಳಲ್ಲಿ ಗೀತೆ ಒಂದರಲ್ಲಿ ಏನಿರೋದು, ಪರಮಾತ್ಮನ ಮಹಾವಾಕ್ಯ ಇರೋದು. ಪರಂತು ಉಸ್ಮೆ, ಆದ್ರೆ ಅದರಲ್ಲಿ ಏನ್ ಮಾಡ್ಬಿಟ್ರು ಶ್ರೀಕೃಷ್ಣ ಭಗವಾನ್ ವಾಚ ಅಂತ ಬರೆದು ನೋಡಿ. ತೋ ಯಾದ್ ಕಿಸ್ಕೋ ಕರೆ, ನೆನಪು ಯಾರು ಮಾಡ್ಬೇಕು. ಬಲ್ ಶಿವ್ ಕಿ ಭಕ್ತಿ ಕರ್ತೆ ಪರಂತು ಯಥಾರ್ಥ ಜ್ಞಾನ ಅಷ್ಟೇ ಅಲ್ಲ, ಕೃಷ್ಣನ್ ಭಕ್ತಿನೂ ಮಾಡ್ತಾರೆ, ಕೃಷ್ಣ ಭಗವಾನ್ ವಾಚು ಅಂತ ಹೇಳ್ತಾರೆ. ಶಿವನ ಭಕ್ತಿನೂ ಮಾಡ್ತಾರೆ, ಆದ್ರೆ ಶಿವ ಯಾರು ಯಥಾರ್ಥ ಜ್ಞಾನ ಇಲ್ಲ. ಶ್ರೀಮತದಂತೆ ಕೂಡ ಅವರು ಇಲ್ಲ. ಈ ಸಮಯ ತುಮಕೋ ಮಿಲ್ತಿ ಹೇ, ಈಗ ನೀವು ಮಕ್ಕಳಿಗೆ ಏನ್ ಸಿಕ್ಕಿದೆ, ಈಶ್ವರೀಯ ಮತ ಸಿಕ್ಕಿದೆ. ಇದಕ್ಕಿಂತ ಮೊದಲು ಯಾವ ಮತ ಇತ್ತು, ಶ್ರೀಕೃಷ್ಣ ಭಗವಾನ್ ವಾಚ ಅಂತ ಹೇಳ್ತಿದ್ರಿ, ಶಿವನ್ ಭಕ್ತಿ ಮಾಡ್ತಿದ್ರಿ, ಅದು ಏನಂತ ಗೊತ್ತಿರ್ಲಿಲ್ಲ. ಅದು ಯಾರ ಮತ, ಯಾರು ಹೇಳ್ಕೊಟ್ಟಿದ್ ನಮ್ಗಲ್ಲಿ ಶಿವನ ಭಕ್ತಿ, ಕೃಷ್ಣನ್ ಭಕ್ತಿ, ರಾಮನ್ ಭಕ್ತಿ, ಯಾರದೇ ಭಕ್ತಿ ಯಾರು ಹೇಳ್ಕೊಟ್ಟಿದ್ದು? ಅದು ಮಾನವ ಮತ. ಎರಡರಲ್ಲೂ ಹಗಲು ರಾತ್ರಿಯಷ್ಟು ವ್ಯತ್ಯಾಸ ಇದೆ. ಮಾನವ ಮತ ಕಹತಿ ಈಶ್ವರ ಸರ್ವವ್ಯಾಪಿ, ಮಾನವ ಮತ ಏನ್ ಹೇಳುತ್ತೆ, ಈಶ್ವರ ಸರ್ವವ್ಯಾಪಿ, ಕೃಷ್ಣ ಭಗವಾನ್ ವಾಚ್. ಇದೆಲ್ಲ ಯಾರ ಮತ, ಮಾನವ ಮತ. ಈಶ್ವರೀಯ ಮತ ಅಂತ ಅದಕ್ಕೆ ಹೇಳೋದಿಲ್ಲ. ತಂದೆ ಹೇಳ್ತಾರೆ, ಮಕ್ಕಳೇ ನಾನ್ ಬಂದಿದ್ದೇನೆ. ಯಾಕೆ ಬಂದಿದ್ದಾರೆ ಬಾಬಾ? ನಿರ್ವಿಕಾರಿ ಮಾಡಲು. ಯಾಕೆ ಬಂದಿದ್ದಾರೆ ಬಾಬಾ? ನಮ್ಮನ್ನ ನಿರ್ವಿಕಾರಿ ಮಾಡಲು. जो ईश्वर के बच्चे बने उसके पास विकार तो हो नहीं सकते. ಯಾರು ಈಶ್ವರನ ಮಕ್ಕಳಿದ್ದಾರೆ ಅವ್ರ ಬಳಿ ಏನಿರುವುದಿಲ್ಲ, ವಿಕಾರ ಇರಲು ಸಾಧ್ಯ ಇಲ್ಲ. ರಾವಣನ ಚಿತ್ರದಲ್ಲಿ 10 ತಲೆಗಳನ್ನ ತೋರಿಸ್ತಾರೆ. ಕವಿ ಕೋಯಿ कहना सके कि ರಾವಣ की ಸೃಷ್ಟಿ ನಿರ್ವಿಕಾರಿ. ಯಾರು ಕೂಡ ಈ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ರಾವಣನ ಸೃಷ್ಟಿ ಏನಾಗಿತ್ತು, ನಿರ್ವಿಕಾರಿಯಾಗಿತ್ತು. ಇಲ್ಲ, ನಿರ್ವಿಕಾರಿ ಆಗಿರ್ಲಿಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ, ಈಗ ನಡೀತಿರೋ ರಾಜ್ಯ ರಾವಣ ರಾಜ್ಯ. ಎಲ್ಲರಲ್ಲಿ ಏನಿದೆ, ಪಂಚವಿಕಾರಗಳಿದ್ದಾವೆ. ಸತ್ಯುಗದಲ್ಲಿತ್ತು ರಾಮರಾಜ್ಯ, ಯಾವುದೇ ವಿಕಾರ ಅಲ್ಲಿ ಇರ್ಲಿಲ್ಲ. ಈ ಸಮಯದಲ್ಲಿ ಮನುಷ್ಯರು ಎಷ್ಟು ದುಃಖಿಗಳಾಗ್ಬಿಟ್ಟಿದ್ದಾರೆ, ಶರೀರಕ್ಕೆ ಎಷ್ಟು ದುಃಖವನ್ನ ಕೊಡ್ತಾರೆ. ಇದಿರೋದೇ ದುಃಖಧಾಮ. ಸುಖಧಾಮ ಇತ್ತು, ಸುಖಧಾಮದಲ್ಲಿ ಶಾರೀರಿಕ ದುಃಖವೇ ನಹಿ ಹೋತೆ. ಶಾರೀರಿಕ ದುಃಖ ಕೂಡ ಅಲ್ಲಿ ಸುಖಧಾಮದಲ್ಲಿ ಶಾರೀರಿಕ ದುಃಖ, ಮಾನಸಿಕ ದುಃಖ, ಯಾವ್ದಾದ್ರು ದುಃಖ ಇತ್ತ ಇಲ್ಲಿ ಇಲ್ಲಿ ಹಾಸ್ಪಿಟಲ್ ಅಲ್ಲಿ. ಹಾಸ್ಪಿಟಲ್ ಹೋಗಿ ನೋಡಿರಿ, ಏನಿರುತ್ತೆ ಹಾಸ್ಪಿಟಲ್ ಅಲ್ಲಿ? ಯಾವ ಹಾಸ್ಪಿಟ್ಲಿಗೆ ಹೋದ್ರು ಭರಿ ಹುಯಿ ಹೇ, ತುಂಬಿ ತುಳುಕ್ತಾ ಇದೆ. ಯಾವ ಹಾಸ್ಪಿಟ್ಲಿಗೆ ಹೋದ್ರು ಬೆಡ್ 100 ಬೆಡ್, 1000 ಬೆಡ್. ಎಷ್ಟು ಬೆಡ್ ಮಾಡ್ರಿ, ಯಾವಾಗ್ಲೂ ಏನಿರ್ತದೆ, ಎಲ್ಲಾ ಹಾಸ್ಪಿಟ್ಲ್ ಬೆಡ್ ತುಂಬಿರುತ್ತೆ. ಇಸ್ಕೋ ಸ್ವರ್ಗ ಕಹನಾ ಭಿ ಬಡಿ ಭೂಲ್ ಹೇ. ಇಂಥ ಪ್ರಪಂಚವನ್ನ, ರೋಗಿ ಪ್ರಪಂಚವನ್ನ, ಎಷ್ಟು ದುಃಖ ಇರುವಂತ ಪ್ರಪಂಚವನ್ನ ನಾವು ಸ್ವರ್ಗದಲ್ಲಿದ್ದೀವಿ ಅಂತ ಹೇಳ್ತಾರಲ್ಲ, ಇದು ಎಷ್ಟು ತಪ್ಪಾಗಿದೆ. ತೋ ಸಮಜ್ಕರ್ ಅವರೊಂದು ಸಮझाना है. ಹಾಗಾಗಿ ಇದನ್ನ ತಿಳ್ಕೊಂಡು ನಾವು ಬೇರೆಯವ್ರಿಗೆ ತಿಳಿಸ್ಕೊಡ್ಬೇಕು. ಪಢಾಯಿ ಕೋಯಿ ಕೋ ಸಮझाने के लिए नहीं है. ಇಮ್ತಿಹಾನ್ ಪಾಸ್ ಕಿಯಾ और ನೌಕರಿ ಪರ್ ಚಢಾ. ನೀವು ಶಾಲೆ ಕಾಲೇಜ್ ಹೋಗ್ತಿದ್ರಲ್ಲ, ಲೌಕಿಕದ ಶಾಲೆ, ಅದು ಓದಿಸುವಂತದ್ದು ಇರ್ಲಿಲ್ಲ. ಅದು ಓದೋದಷ್ಟೇ ಇರ್ತಿತ್ತು. ಅಲ್ಲಿ ಏನಾಗೋದಿರುತ್ತೆ, ತಾವು ಓದಿ ಅಲ್ಲಿ ಬುದ್ಧಿವಂತರಾಗಿ ಒಂದೇನೋ ನೌಕರಿ ಮಾಡೋದು ಇರ್ತಿತ್ತು. ನೌಕರಿ ಮಾಡ್ಲಿಕ್ಕಾಗಿ ಓದ್ತಿದ್ರು. ಆದ್ರೆ ಇಲ್ಲಿ ನಾವು ಓದಿ ಇನ್ನೊಬ್ಬರಿಗೆ ಎಲ್ಲರಿಗೂ ಏನ್ ಮಾಡ್ಬೇಕು, ಸಂದೇಶವನ್ನ ಕೊಡ್ಬೇಕು. ಸಿರ್ಫ್ ಏಕ್ ಬಾಪ್ ಥೋಡಿ ಇದೆ, ಒಬ್ಬರೇ ತಂದೆ ಸಂದೇಶ ಕೊಡ್ಲಿಕ್ಕಾಗತ್ತಾ? ಬಾಬಾ ಹತ್ರ ಯಾರು ಬಹಳ ಹುಷಾರಿದ್ದಾರೆ, ಬುದ್ಧಿವಂತರಿದ್ದಾರೆ, ಅವರನ್ನ ಟೀಚರ್ ಅಂತ ಹೇಳ್ತಾರೆ. ಕಮ್ ಹುಷಾರಾಯ್ತು ನೋಡಿ, ಯಾರು ಬುದ್ಧಿವಂತರು ಇರ್ತಾರೆ ಅವ್ರನ್ನ ಟೀಚರ್ ಅಂತ ಹೇಳ್ತಾರೆ. ಯಾರು ಕಡಿಮೆ ಬುದ್ಧಿವಂತರು ಇರ್ತಾರೆ ಅವರನ್ನ ಸ್ಟೂಡೆಂಟ್ ಅಂತ ಕರೀತಾರೆ. ಹಾಗಾದ್ರೆ ನಾವೆಲ್ಲ ಯಾರು?
ಕೇಳ್ಕೊಳ್ರಿ, ನನ್ ಸ್ಟೂಡೆಂಟು, ಟೀಚರು, तुम्हें सबको पैगाम देना है. ನೀವೀಗ ಎಲ್ರಿಗೂ ಏನ್ ಮಾಡ್ಬೇಕು, ನಿಮ್ ಮನೆಗೆ ಯಾರೋ ಬಂದಿರ್ತಾರೆ, ಅವ್ರಿಗೆ ನೀವು ಟೀಚ್ ಮಾಡ್ಲಿಲ್ಲ ಅಂತಂದ್ರೆ ನೀವ್ ಯಾರು? ಸ್ಟೂಡೆಂಟ್. ಬರೀ ಕೇಳ್ತಿರಷ್ಟೇ, ಹೇಳಲ್ಲ ಅಲ್ವಾ? ಅದಕ್ಕೆ ಬಾಬಾ ನೋಡ್ರಿ ಹೆಂಗ್ ಹೇಳ್ತಾರೆ ಇವತ್ತು. ಅದಕ್ಕೆ ನೀವು ಏನ್ ಕೇಳ್ಬೇಕು, ಹೆಂಗ್ ಕೊಡ್ಬೇಕು ಸಂದೇಶ ನೋಡಿ ಹೇಳ್ತಾರೆ ಬಾಬಾ. ಕೇಳ್ಬೇಕಂತೆ. ಭಗವಂತ ಬಗ್ಗೆ ತಿಳ್ಕೊಂಡಿರ, ಭಗವಂತ ಯಾರಂತ ನಿಮ್ಗೆ ಗೊತ್ತಾ? ವತ್ತು ಸಬ್ಕಾ ಬಾಪ್ ಹೈ. ಅವರಂತೂ ಎಲ್ಲರಿಗೂ ತಂದೆ. ಮೂಲ ಮಾತು ಯಾವ್ದು? ತಂದೆ ಪರಿಚಯವನ್ನ ಕೊಡೋದು. ಯಾಕೆ ತಂದೆ ಪರಿಚಯನೇ ಮೂಲ. ಯಾಕೆ? ಅವರನ್ನ ಯಾರು ತಿಳ್ಕೊಂಡಿಲ್ಲ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಇಡೀ ವಿಶ್ವವನ್ನ ಪಾವನ ಮಾಡೋರಾಗಿದ್ದಾರೆ. ಇಡೀ ವಿಶ್ವ ಪಾವನ ಇತ್ತು, ಅದರಲ್ಲಿ ಭಾರತವು ಕೂಡ ಇತ್ತು. ಮತ್ತೆ ಬೇರೆ ಯಾವುದೇ ಧರ್ಮದವರು ಈ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಏನಂತ, ನಾವು ಹೊಸ ಜಗತ್ನಲ್ಲಿ ಇದ್ವಿ ಅನ್ನೋರು ಅವ್ರು ತಿಳ್ಕೊಂಡಿದ್ದಾರೆ. ಹಮಾರೆ ಸೆ ಆಗೆ ಕೊಯ್ ಹೋಕರ್ ಗಯೆ. ಹೊಸ ಜಗತ್ನಲ್ಲಿ ಯಾರೋ ಇದ್ರು, ಸತ್ಯುಗದಲ್ಲಿ ಅವ್ರಿದ್ರು, ತ್ರೇತಾಯುಗದಲ್ಲಿ ಇವ್ರು ಇದ್ರು ಅಂತ ಹೇಳ್ತಾರೆ ಹೊರತು ನಾವು ಅಲ್ಲಿದ್ವಿ ಅಂತ ಯಾರು ಹೇಳಲ್ಲ. ಈ ರಹಸ್ಯ ಯಾರಿಗೂ ಗೊತ್ತಿಲ್ಲ. ಕ್ರೈಸ್ಟ್ ಕೂಡ, ಯೇಸು ಕ್ರಿಸ್ತ ಕೂಡ ಅವಶ್ಯವಾಗಿ ಏನ್ ಮಾಡ್ತಾರ, ಅವರು ಯಾರಲ್ಲೋ ಬರ್ತಾರೆ ತಾನೆ, ಪರಕಾಯ ಪ್ರವೇಶ ಮಾಡ್ತಾರೆ ತಾನೆ. ಅವ್ರದೇ ನಿಜವಾದ ಶರೀರ ಅಲ್ಲ ಅದು, ಪರಕಾಯ ಪ್ರವೇಶ. ಉನ್ಕೆ ಆಗೆ ಜರೂರ್ ಕೋಯಿ ಥೇ. ಹಾಗಾದ್ರೆ ಪರಕಾಯ ಪ್ರವೇಶ ಮಾಡೋ ಮೊದಲು ಆ ಯೇಸು ಕ್ರಿಸ್ತನ ಶರೀರ ಬೇರೆ ಯಾರದ್ದು ಆಗಿತ್ತು. ಬಾಬಾ ಕುಳಿತುಕೊಂಡು ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಮಕ್ಕಳೇ ನಾನು ಬ್ರಹ್ಮಾನ ತನುವಿನಲ್ಲಿ ಬಂದಿದ್ದೇನೆ. ಯಾವ ರೀತಿ ಯೇಸು ಕ್ರಿಸ್ತನ ಬಗ್ಗೆ ಯೇಸು ಕ್ರಿಸ್ತನ ಜನ್ಮದಲ್ಲಿ ನಡೀತು, ಅಥವಾ ಎಲ್ಲಾ ಧರ್ಮ ಸ್ಥಾಪಕರ ಜನ್ಮದಲ್ಲಿ ನಡೀತು, ಅದೇ ತರ ಶಿವ ಬಾಬಾ ಕೂಡ ಯಾರ ತನುವನ್ನ ಪ್ರವೇಶ ಮಾಡಿದರೆ? ಬ್ರಹ್ಮ ಬಾಬಾರವರ ತನು. ಯಹ ಭಿ ಕೋಯಿ ಮಾನ್ತೆ ನಹಿ ಕಿ ಬ್ರಹ್ಮ ಕಿ ತನ್ಮೆ ಆತೆ. ಇದನ್ನು ಕೂಡ ಕೆಲವರು ಒಪ್ಪಲ್ಲ, ಬ್ರಹ್ಮಾನ ತನುವಿನಲ್ಲಿ ಬಂದಿದ್ದಾರೆ. ಅರೆ ಬ್ರಾಹ್ಮಣ ತು ಚಾಯೇ ಜರೂರ್. ಬಾಬಾ ಹೇಳ್ತಾ ಇದ್ದಾರೆ ಬ್ರಾಹ್ಮಣರು ಬೇಕು ತಾನೆ, ಹಾಗಾಗಿ ಬ್ರಹ್ಮಾಂಡ ಶರೀರದಲ್ಲಿ ಪ್ರವೇಶ ಮಾಡಿ ಬ್ರಾಹ್ಮಣರನ್ನ ತಯಾರು ಮಾಡ್ತಾರೆ. ಬ್ರಾಹ್ಮಣ ಕಹಾಸೆ ಆಯಂಗೆ, ಇಲ್ಲಾಂದ್ರೆ ಬ್ರಾಹ್ಮಣರು ಅಷ್ಟು ಜುಟ್ಟು ಅಷ್ಟು ಶ್ರೇಷ್ಠ ಅಂತೆಲ್ಲ ಬ್ರಾಹ್ಮಣರಿಗೆ ಕರೀತಾರೆ. ಹಾಗಾದ್ರೆ ಅವ್ರು ಎಲ್ಲಿಂದ ಬರ್ಬೇಕು? ಬರ್ಬೇಕಂದ್ರೆ ಬ್ರಹ್ಮ ಬೇಕು, ಬ್ರಹ್ಮನ್ ಮಕ್ಳೇ ಬ್ರಾಹ್ಮಣರು. ಹಾಗಾದ್ರೆ ಬ್ರಹ್ಮ ಅಷ್ಟು ಶ್ರೇಷ್ಠ ಆಗ್ಬೇಕಂದ್ರೆ ಬ್ರಾಹ್ಮಣರನ್ನ ತಯಾರು ಮಾಡ್ತಾರಂದ್ರೆ ಅವರನ್ನ ತಯಾರು ಮಾಡಿದವ್ರು ಯಾರು? ಶಿವ ಬಾಬಾ. ಹೀಗೆ ಬಾಬಾ ಹೇಳ್ತಾ ಇದ್ರು, ಇದು ಸಹಜ, ಇದು ಸರಳ. ಬಾಬಾ ಹೇಳ್ತಾರೆ ಅವಶ್ಯವಾಗಿ ಬ್ರಹ್ಮನಲ್ಲಿ ಶಿವ ಬಾಬಾ ಬರ್ತಾರೆ. ಅಚ್ಚಾ, ಬ್ರಹ್ಮ ಕಾ ಬಾಪ್ ಕಭಿ ಸುನಾ? ಬ್ರಹ್ಮನ ತಂದೆ ಅನ್ನೋದನ್ನ ನೀವು ಎಲ್ಲಾದ್ರೂ ಕೇಳಿದ್ದೀರಾ? ಬ್ರಹ್ಮ ಯಾರು? ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ಉನ್ಕಾ ಸಾಕಾರ ಫಾದರ್ ಕೋಯಿ ನೈ. ಬಾಬಾ ಹೇಳ್ತಾ ಇದ್ದಾರೆ ಬ್ರಹ್ಮ ಬಾಬಾರವರಿಗೆ ಸಾಕಾರ ತಂದೆ ಯಾರು ಇಲ್ಲ. ಇದರ ಬ್ರಹ್ಮನಿಗೆ ತಂದೆ ಯಾರು? ಸಾಕಾರ ತಂದೆ ಯಾರಾದ್ರೂ ಇದ್ದಾರ? ದಾದಾ ಲೇಖರಾಜ್ಗಿದ್ರು, ಆದ್ರೆ ಬ್ರಹ್ಮ ಬಾಬಾರವರಿಗೆ ದಾದಾ ಲೇಖರಾಜ್ ಅವರಿಗೆ ಸಾಕಾರ ತಂದೆ, ಲೌಕಿಕ ತಂದೆ ಇದ್ರು. ಆದ್ರೆ ಬ್ರಹ್ಮ ಬಾಬಾರವರಿಗೆ ಸಾಕಾರ ತಂದೆ ಇರ್ಲಿಲ್ಲ. ಬ್ರಹ್ಮ ಕಾ ಸಾಕಾರ ಬಾಪಕ ಕೋಯಿ ಬದಲಾನ ಸಕೆ. ಯಾರು ಹೇಳಿಕ್ ಸಾಧ್ಯ ಇಲ್ಲ, ಅಂದ್ರೆ ಯಾರು ಇರ್ಲೇ ಇಲ್ಲ. ಬ್ರಹ್ಮದು ಗಾಯ ಹುವಾ ಹೇ, ಬ್ರಹ್ಮ ಅನ್ನುವಂತ ಗಾಯನ ಇದೆ ತಾನೆ. ಹಾಗೆ ಅವರು ಪ್ರಜಾಪಿತ ಕೂಡ ಆಗಿದ್ದಾರೆ. ಯಾವ ರೀತಿ ನಿರಾಕಾರ ಶಿವ ಬಾಬಾ ಅಂತ ಹೇಳ್ತಾರೆ. ಉನ್ಕಾ ಬಾಪ ಬತಾವ್. ನಿರಾಕಾರ ಶಿವ ತಂದೆಯ ತಂದೆ ಯಾರು? फिर साकार प्रजापिता ब्रह्मा का बाप बताओ. साकार प्रजापिता ब्रह्मನ ತಂದೆ ಹೇಳ್ರಿ ಯಾರು? ಶಿವ ಬಾಬಾ ತಂದೆ ಯಾರು? ಸಾಕಾರ ಪ್ರಜಾಪಿತ ಬ್ರಹ್ಮನ ತಂದೆ ಯಾರು? ಶಿವ ಬಾಬಾ ಅಂತೂ ಬಾಬಾ ಹೇಳ್ತಾರೆ ಶಿವ ಬಾಬಾ तो एडॉप्ट किया हुआ नहीं है. ಶಿವ ಬಾಬಾ ಅಂತೂ ಎಡಾಪ್ಟ್ ಆಗಿಲ್ಲ ತಾನೆ ಯಾರಿಗೂ? ಅಥವಾ ಶಿವ ಬಾಬಾ ಯಾರನ್ನು ಎಡಾಪ್ಟ್ ಮಾಡ್ಕೊಂಡಿಲ್ಲ. ಶಿವ ಬಾಬಾ ಯಾರನ್ನು ಎಡಾಪ್ಟ್ ಮಾಡ್ಕೊಂಡಿಲ್ಲ. ಹಾಗಾದ್ರೆ ಎಡಾಪ್ಟ್ ಮಾಡ್ಕೊಳ್ಳೋರು ಯಾರು? ದತ್ತು ಮಾಡ್ಕೊಳ್ಳೋರು ಯಾರು? ಬ್ರಹ್ಮ ಬಾಬಾ. ಶಿವ ಬಾಬನಿಗಂತೂ ನಾವು ಮಕ್ಳು ಇದ್ದೇ ಇದ್ದೀವಿ ಅಲ್ವಾ? ನಮ್ಮನ್ನ ಶಿವ ಬಾಬಾ ಎಡಾಪ್ಟ್ ಮಾಡ್ಕೊಳ್ಬೇಕಾಗೇ ಇಲ್ಲ. ಶಿವ ಬಾಬಾ ಪ್ರತಿಕಲ್ಪ ಇಡೀ ಸೃಷ್ಟಿಯಲ್ಲಿ ಬಾಬಾ ಎಲ್ಲರಿಗೂ ಸದಾ ತಂದೆ, ಸದಾ ಶಿವ ಅವರು. ಅವರೇ ನಮ್ಮನ್ನ ಎಡಾಪ್ಟ್ ಮಾಡ್ಕೊಳ್ಬೇಕಾಗಿಲ್ಲ. ಎಡಾಪ್ಟ್ ಮಾಡ್ಕೊಳ್ಳೋರು ಯಾರು? ಬ್ರಹ್ಮ ಬಾಬಾ ನಮ್ಮನ್ನ
ಸೂಕ್ಷ್ಮ विष्णु को शिव बाबा ने एडॉप्ट किया है इसे नहीं कहेंगे। ಮಾಡ್ಕೊಂಡಿದ್ದಾರೆ ಇಲ್ಲ ಇವತ್ತು ತುಮ್ ಜಾನ್ತೇವ್ ಬ್ರಹ್ಮ ಸೊ ವಿಷ್ಣು ಬಂತೆ ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಬ್ರಹ್ಮನೇ ಏನಾಗ್ತಾರೆ ವಿಷ್ಣು ಆಗ್ತಾರೆ ಎಡಾಪ್ಟ್ ತೋ ಹುವಾ ನಹೀ ಹಾಗಾದ್ರೆ ಬ್ರಹ್ಮ ಬಾಬಾರವರ ಸಾಕಾರ ತಂದೆ ಇಲ್ಲ ಬ್ರಹ್ಮ ತಂದೆ ಯಾರು ಶಿವ ಬಾಬಾ ತಾನೆ ಅಂದ್ರೆ ಒಂದ್ ರೀತಿ ಇದು ಶಿವ ಬಾಬಾರವ್ರ ಒಬ್ನೇ ಮಗ ಯಾರು ಬ್ರಹ್ಮ ಬಾಬಾ ಒಬ್ರೆ ಆಮೇಲೆ ಮಕ್ಕಳು ಇನ್ನು ವಿಷ್ಣುಗೆ ಯಾರು ತಂದೆ ಇದ್ರ ಅಂದ್ರೆ ವಿಷ್ಣುನೇ ಬ್ರಹ್ಮ ಬ್ರಹ್ಮನೇ ವಿಷ್ಣು ಆಗ್ತಾರೆ ಇಲ್ಲಿ ವಿಷ್ಣುವನ್ನ ಅಡಾಪ್ಟ್ ಮಾಡ್ಕೊಳ್ಳುವಂತ ಮಾತೇನು ಇಲ್ಲ ಶಂಕರನಿಗೂ ಕೂಡ ಹೇಳ್ತಾರೆ ಉನ್ಕಾ ಕೋಯಿ ಪಾರ್ಟ್ है ಶಂಕರನಿಗೆ ಏನ್ ಹೇಳ್ತಾರೆ ಬಾಬಾ ಅವರದ್ದು ಯಾವುದೇ ಪಾರ್ಟ್ ಇಲ್ಲ ಬ್ರಹ್ಮ ಸೋ ವಿಷ್ಣು ವಿಷ್ಣು ಸೋ ಬ್ರಹ್ಮ ಇದು 84 ಜನ್ಮದ ಚಕ್ರ ಆಗಿದೆ ಹಾಗಾದ್ರೆ ಶಂಕರ ಇಲ್ಲಿ ಎಲ್ಲಿಂದ ಬಂದ ಜಗತ್ತು ರಚನೆ ಆಗಿಲ್ಲ ತಾನೆ ಬಾಬಂದು ಇವೆಲ್ಲ ಮಾತುಗಳನ್ನ ತಿಳಿಸಿಕೊಡ್ತಾರೆ फिर भी बच्चे घड़ी घड़ी भूल जाते ಇವೆಲ್ಲ ಹೇಳಿದ್ರು ಮಕ್ಳು ಏನ್ ಮಾಡ್ತೀರಿ ಮತ್ತೆ ಅದಕ್ಕೆ ಪ್ರತಿಯೊಬ್ಬ ನಂಬರ್ ವಾರ್ ಇದೆ बुद्धि उतनी टीचर की पढ़ाई धारण कर सकते हैं ವಿದ್ಯಾರ್ಥಿಗಳ ಐಕ್ಯೂ ಇರುತ್ತೋ ಅಷ್ಟು ಶಿಕ್ಷಣವನ್ನ ವಿದ್ಯಾರ್ಥಿಗಳು ಧಾರಣೆ ಮಾಡ್ಕೊಳ್ತಾರೆ ಅದಕ್ಕಿಂತ ಹೆಚ್ಚು ಧಾರಣೆ ಮಾಡ್ಕೊಳ್ಳಲ್ಲ ಅವರವರ ಬುದ್ಧಿ ಮಟ್ಟ ಅವರವರ ಐಕ್ಯೂ ಎಷ್ಟಿರುತ್ತೆ ಅಷ್ಟೇ ಧಾರಣೆ ಮಾಡ್ಕೊಳ್ತಾರೆ ಹಾಗೆ ಬಾಬಾ ನಾವು ಮಕ್ಕಳಿಗೆ ಕೊಡುವಂತ ಈ ಶಿಕ್ಷಣ ಕೂಡ ಏನಾಗಿದೆ ಬೇಹದ್ದಿನ ಶಿಕ್ಷಣ ಆಗಿದೆ ಶಿಕ್ಷಣದ ಅನುಸಾರವಾಗಿ ನಂಬರ್ ವಾರ್ ಆಗಿ ಮಕ್ಕಳು ಪದವಿಯನ್ನ ಪಡ್ಕೊಳ್ತಾರೆ ಬಾಬಾ ಹೇಳ್ತಾ ಇದ್ದಾರೆ ಒಬ್ಬರೇ ಶಿವ ಬಾಬಾ ಮನುಷ್ಯರಿಂದ ದೇವತಾ ಮಾಡ್ತಾರೆ ಪರಂತು ಡಿನಾಸ್ಟಿ ಬಂತಿ ಹೇನಾ ದೇವತೆಗಳ ಮನೆತನ ಇರುತ್ತೆ ತಾನೆ यह भी बुद्धि में आना चाहिए कि हम कौन सा पद पाएंगे ಇದು ಕೂಡ ನಾವು ಮಕ್ಕಳಿಗೆ ನೆನಪಿರ್ಬೇಕು ನಾವು ಇದು ಬುದ್ಧಿಯಲ್ಲಿ ಬರಬೇಕು ನಾವು ಯಾವ ಪದವಿ ಪಡ್ಕೊಳ್ತೇವೆ ರಾಜ ಆಗ್ಬೇಕಂದ್ರೆ ಪರಿಶ್ರಮ ಬಾಳ ಪಡ್ಬೇಕು ರಾಜರುಗಳ ಬಳಿ ಯಾರು ಇರ್ತಾರೆ ದಾಸರಿರ್ತಾರೆ ದಾಸ ಯಾರಾಗ್ತಾರೆ ಇದು ಕೂಡ ನಿಮಗೆ ಗೊತ್ತಿದೆ ನಂಬರ್ ವಾರ್ ನಮಗೆಲ್ಲ ದಾಸಿಯರು ಸಿಗುತ್ತಾರೆ ನೋಡಿ ಪುರುಷಾರ್ಥಕ್ಕೆ ತಕ್ಕಂಗೆ ದಾಸರು ಸಿಗ್ತಾರೆ ಹಾಗಾಗಿ ನಾವು ಈ ರೀತಿ ಓದಬಾರ್ದು ಯಾವ ರೀತಿ ಓದಬಾರ್ದು ಅಲ್ಲೂ ಹಂಗೆ ತಾನೆ ಐಕ್ಯೂ ಬುದ್ಧಿ ಮಟ್ಟಕ್ಕೆ ತಕ್ಕಂಗೆ ಅದೇ ಓದ್ತಾರೆ ಕಡಿಮೆ ಓದಿ ಅಲ್ಲಿ ಪ್ಯೂನ್ ಏನೋ ಸಣ್ಣ ನೌಕರಿ ಮಾಡ್ತಾರೆ ಹಂಗೆ ನಮ್ದು ಆಗ್ಬಾರ್ದು ನಾವು ಈ ರೀತಿ ಓದಬಾರ್ದು ಓದಬಾರ್ದು ಜನ್ಮ ದಾಸಿ ಆಗುವಂಗೆ ಓದಬಾರ್ದು ಶ್ರೇಷ್ಠ ಪದವಿ ಪಡ್ಕೊಳ್ಳುವಂತದನ್ನೇ ಪಡ್ಕೊಳ್ಳೋದಕ್ಕೇನೆ ನಾವು ಓದ್ಬೇಕು ಅಂತಾರೆ ಬಾಬಾ ಸತ್ಯ ಶಾಂತಿ ಎಲ್ಲಿದೆ ಬಾಬಾರವರ ನೆನಪಿನಲ್ಲಿ ಇದೆ ಎಲ್ಲೋ ಬುದ್ಧಿ ಅಲ್ಲಿ ಇಲ್ಲಿ ಹೋದ್ರೆ ಬಾಬಾ ನೆನಪಲ್ಲಿ ಶಾಂತಿಯಲ್ಲಿ ಕುತ್ಕೊಂಡಿರ್ತೀವಿ ಬಾಬಾ ನೆನಪಲ್ಲಿ ಬುದ್ಧಿ ಆದ್ರೆ ಟೈಮ್ ಏನಾಗ್ಬಿಡುತ್ತೆ ವೇಸ್ಟ್ ಆಗುತ್ತೆ ಸಂಪಾದನೆ ಕಡಿಮೆ ಆಗುತ್ತೆ ಸತೋಪ್ರಧಾನ ಆಗುದಿಲ್ಲ ನೋಡ್ರಿ 3 ಲಾಸ್ ಅಲ್ವಾ ಸಂಪಾದನೆ ಕಡಿಮೆ ಟೈಮ್ ವೇಸ್ಟ್ ಸತೋಪ್ರಧಾನನೂ ಆಗಲ್ಲ
ಇದನ್ನು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾರೆ. ಹಾಥೋ ಸೆ ಕಾಮ್ ಕಲ್ತಿರೋ, ಕೈಗಳಿಂದ ಕೆಲಸ ಮಾಡ್ತಾ ಇದ್ರಿ, ಹೃದಯದಿಂದ ತಂದೆಯನ್ನ ನೆನಪು ಮಾಡ್ರಿ. ಶರೀರವನ್ನ ಆರೋಗ್ಯದಿಂದ ಇಟ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮೊನ್ನೆ ಸಂಡೆ ಮುರಳಿ ಬಾಬಾ ಮನಸ್ಸನ್ನ ಆರೋಗ್ಯ ಇಟ್ಕೊಳ್ಳೋದಕ್ಕೆ ಏನ್ ಹೇಳಿದ್ರು? ಆ ಚಕ್ರ ಹಾಕ್ರಿ, ವಾಕ್ ಮಾಡ್ರಿ, 5 ಸ್ಥಿತಿಯಲ್ಲಿ ವಾಕ್ ಮಾಡ್ರಿ, 5 ಯುಗಗಳಲ್ಲಿ ವಾಕ್ ಮಾಡ್ರಿ ಅಂದ್ರು ಬಾಬಾ. ಶರೀರ ಆರೋಗ್ಯ ಇಟ್ಕೋಬೇಕು ಅಂದ್ರೆ ಘೂಮ್ನಾ ಫಿರ್ನಾ ಯಹ ಭಿ ಭಲ್ ಕರೋ, ಓಡಾಡೋದು ತಿರುಗಾಡೋದು ಮಾಡ್ರಿ, ಒಂದೇ ಕಡೆ ಕುತ್ಕೋಬೇಡ್ರಿ, ಓಡಾಡ್ರಿ ತಿರುಗಾಡ್ರಿ, ವಾಕ್ ಮಾಡ್ರಿ. ಪರಂತು ಬುದ್ಧಿ ಮೇ ಬಾಬಾ ನೋಡ್ರಿ, ವಾಕ್ ಮಾಡುವಾಗ್ಲೂ ಓಡಾಡುವಾಗ್ಲೂ ತಿರುಗಾಡುವಾಗ್ಲೂ ವಾಕಿಂಗ್ ಹೋದಾಗ ಮಾಡ್ಬೇಕಂತೆ. ಬಾಬಾ ನೆನಪಲ್ಲಿ ಇಟ್ಕೊಂಡು ಒಂದ್ ವೇಳೆ ಜೊತೆಲಿ ಯಾರಾದ್ರೂ ಇದ್ರೆ, ಒಬ್ರೇ ಓಡಾಡ್ಬೇಕಂತೆ, ನಿಮ್ ಜೊತೆಗೆ ಯಾರಾದ್ರೂ ಇದ್ರೆ ಶುರು ಆಗತ್ತೆ ವಟ 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 ಮಾತು. ಅದು ಒಳ್ಳೇದಲ್ಲ. ವಾಕಿಂಗ್ ಮಾಡುವಾಗ ಮಾತಾಡ್ಬಾರ್ದು. ವಾತಾವರಣದಲ್ಲಿರುವಂತ ಧೂಳು, ಹಣ್ಣು, ಕ್ರಿಮಿ ಎಲ್ಲ ಹೊಟ್ಟೆಯಲ್ಲಿ ಹೋಗ್ತದೆ. ಹುಡಾನು ಹೋಗುತ್ತೆ ಒಂದ್ಸಲ ಸಣ್ಣ ಮಾತಾಡುವಾಗ. ಆಮೇಲೆ ವಾಕ್ ಮಾಡುವಾಗ ಉಸಿರು ಜೋರ ಆಡ್ತಿರ್ತೀವಿ ನಾವು, ಅಥವಾ ಜೋರ್ ಉಸಿರು ಅಥವಾ ಜೋರು ಉಸಿರಾಡುವಾಗ ಶ್ವಾಸಕೋಶಕ್ಕೆ ಧೂಳು ಹೋಗ್ಬಿಡುತ್ತೆ. ಅದು ನಮ್ಮ ದಮ್ಮು ಅಥವಾ ಅನೇಕ ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಅದಕ್ಕೆ ಓಡಾಡುವಾಗ ಯಾವಾಗ್ಲೂ ಬಾಯಿ ಮುಚ್ಕೊಂಡು ಓಡಾಡ್ಬೇಕು. ಮತ್ತು ಮಾತಾಡ್ಬೇಕಂದ್ರೆ ಬಾಯಿ ಅದಕ್ಕೆ ಬಾಬಾ ಹೇಳ್ತಿದ್ದಾರೆ. ಹಾಗೆ ಬಾಬಾ ನೆನಪು ಬರುತ್ತೆ. ಮಾಡ್ಬೇಕು ಅಂದ್ರೆ ಯಾರು ಹರೇಕಕ್ಕೆ ದಿಲ್ ಗವಾಹಿ ದೇತಿ. ಇದು ನಿಮ್ಮೆಲ್ಲರ ಮನಸ್ಸೇ ಸಾಕ್ಷಿ. ಗೊತ್ತು ತಾನೆ? ಯಾರ ಜೊತೆಗಿದ್ರು ಸಾಕ್ಷಿ ಶುರು ಆಗ್ಬಿಡುತ್ತೆ ನಮ್ಮ ಮಾತು. ನಿಮ್ ಮನ್ಸಿದ್ದಕ್ಕೆ ಸಾಕ್ಷಿ ಇದೆ. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಇಂಥ ಸ್ಥಿತಿಯಲ್ಲಿ ಚಕ್ರ ಹಾಕ್ರಿ. ಯಾವ ಸ್ಥಿತಿಯಲ್ಲಿ ವಾಕಿಂಗ್ ಮಾಡ್ಬೇಕು? ನೋಡಿ, ಎಕ್ಸಾಂಪಲ್ ಕೊಡ್ತಾರೆ ಬಾಬಾ. ಪಾದ್ರಿಗಳು ಅವ್ರು ಗುಂಪು ಗುಂಪಾಗಿ ಹೋಗಲ್ಲ, ಒಬ್ರೇ ಹೋಗ್ತಿರ್ತಾರೆ. ನೋಡಿದಿರಿ, ವೈಟ್ ಅಂಡ್ ವೈಟ್ ಹಾಕೊಂಡು ಕೈಯಲ್ಲಿ ಒಂದು ಕ್ರಾಸ್ ಹಿಡ್ಕೊಂಡು ಹಿಂಗೆ ಹೋಗ್ತಿರ್ತಾರೆ, ಯಾರನ್ನೂ ನೋಡಲ್ಲ ಅವ್ರು. ಅಥವಾ ಹಿಂಗ್ ಮಾಲೆ ಹಿಡ್ಕೊಂಡಿರ್ತಾರೆ, ಹಿಂಗ್ ಮಾಡ್ಕೊಂಡು ಹೋಗ್ತಿರ್ತಾರ. ಹಂಗ ಹೋಗ್ಬೇಕಂತಾರ. ಅಂದ್ರೆ ನೀವು ಮಾಲೆ ಹಿಡ್ಕೊಂಡು ಹೋಗೋದಲ್ಲ, ಬಾಬಾ ನೆನಪಲ್ಲಿ ಹೋಗ್ಬೇಕಂತಾರೆ ಬಾಬಾ. ಏಕದಮ್ ಶಾಂತಿನೇ. ಅವ್ರು ಹೋಗುವಾಗ ಶಾಂತಿಯ ಪ್ರಕಂಪನಗಳ ಅನುಭವ ಆಗ್ತಿರ್ತದೆ. ಪಾದ್ರಿಗಳನ್ನ ನೋಡಿರ್ಬೋದು ನೀವು, ಕೆಲವರು ಒಳ್ಳೆ ಪಾದ್ರಿಗಳು ಇರ್ತಾರೆ. ಪಾದ್ರಿ ಅಂದ್ರೆ ಕ್ರಿಶ್ಚಿಯನ್ ಫಾದರ್ಸ್ ಇರ್ತಾರಲ್ಲ, ಅವ್ರಿಗೆ ಪಾದ್ರಿ ಅಂತ ಹೇಳ್ತಾರೆ. ಅವರು ಶಾಂತಿಯಲ್ಲಿ ಹೋಗ್ತಾರೆ. तुम लोग ज्ञान की बातें सारा समय तो नहीं करेंगे, फिर जबान को शांति में लाकर शिव बाबा की याद में रेस करनी चाहिए. ಬಾಬಾ ಹೇಳ್ತಾರೆ, ನೀವು ಜ್ಞಾನದ ಮಾತುಗಳನ್ನಂತೂ ಇಡೀ ದಿನ ಅಂತೂ ಹೇಳಲ್ಲ ತಾನೆ. ಹಾಗಾಗಿ ನೀವು ಏನ್ ಮಾಡ್ರಿ, ಬಾಯಿ ಮುಚ್ಕೊಂಡು ನಾಲಿಗೆಯನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡು ಶಾಂತಿಲಿ ಇಟ್ಕೊಂಡು ಬಾಬಾ ನೆನಪಲ್ಲಿ ರೇಸ್ ಮಾಡ್ರಿ. ಬಾಬಾ ನೆನಪಿನ ರೇಸ್ ಮಾಡ್ರಿ. ಯಾವ ರೀತಿ ಬಾಬಾ ಹೇಳ್ತಾರೆ? ಊಟ ಮಾಡುವ ಟೈಮ್ ನಲ್ಲಿ ಬಾಬಾ ಹೇಳ್ತಾರೆ, ಇವತ್ತು ಚಾಲೆಂಜ್. ಇವತ್ತು ಬಾಬಾ ನಮ್ಮೆಲ್ರಿಗೂ ಉಪ್ಪಿಟ್ಟು ಕೇಸರಿ ಬಾತ್ ತಿನ್ನಿಸ್ತಾರೆ. ಅದು ಒಂದೊಂದು ತುತ್ತು ಏನ್ ಮಾಡ್ಬೇಕು? ಬಾಬಾ ನೆನಪಲ್ಲೇ ತಿನ್ಬೇಕು. ಚಾಲೆಂಜ್ ಇವತ್ತು. ದಿನ ಮನೇಲಿ ಮಾಡ್ತಿದ್ರಿ, ಇವತ್ತು ಇಲ್ಲಿ ಚಾಲೆಂಜ್ ಮಾಡ್ತೀರಾ? ಅಪನಾ ಚಾರ್ಟ್ ದೇಕು. ಪ್ರತಿದಿನ ಈ ಮಾತಲ್ಲಿ ನೀವು ಚಾರ್ಟ್ ಅಲ್ಲಿ ಚೆಕ್ ಮಾಡ್ಕೋಬೇಕು. ಊಟ ಮಾಡುವಾಗ ಬಾಬಾ ನೆನಪಲ್ಲಿ ಊಟ ಮಾಡಿದ್ವಾ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಬಾಬಾ अपना तो बताते कि हम भूल जाते. ಬಾಬಾ ತಮ್ಮ, ಬ್ರಹ್ಮ ಬಾಬಾ ತಮ್ಮ ಅನುಭವ ಹೇಳ್ತಾರೆ, ನಾನು ಏನ್ ಮಾಡ್ತಿದ್ದೆ? ಮರ್ತ್ ಬಿಡ್ತಿದ್ದೆ, ಪ್ರಯತ್ನ ಮಾಡ್ತಿದ್ದೆ. ಬಾಬಾ ಅವ್ರಿಗೆ ಹೇಳ್ತಿದ್ರಂತೆ ಬ್ರಹ್ಮ ಬಾಬಾ, ಬಾಬಾ ನಾನು ಒಂದೊಂದು ತುತ್ತು ಮುಗಿಯೋ ತನಕ ನಿನ್ ನೆನಪಲ್ಲೇ ಊಟ ಮಾಡ್ತೀನಿ ಅಂತ. ಆಪ್ ಹಮಾರಿ ಖಾಸಿ ಬಂದ್ ಕರೋ ಬಾಬಾ, ನಿನ್ ನೆನಪಲ್ಲೇ ನಾನು ಊಟ ಮಾಡ್ಬೇಕು. ಹಾಗಾಗಿ ಊಟ ಮಾಡೋ ತನಕ ನನ್ನ ಈ ಕೆಮ್ಮು ಬಂದ್ ಮಾಡಿಸ್ಬಿಡು. ಅಸ್ತಮ ಇತ್ತು ಬ್ರಹ್ಮ ಬಾಬರಿಗೆ, ದಮ್ಮು ಬರ್ತಿತ್ತು. ಬಾಬಾಗೆ ಮಾತು ಚಿಟ್ ಚಾಟ್ ಇತ್ತು. ಬ್ರಹ್ಮ ಬಾಬರಿಗೆ ಗೊತ್ತಿದೆ ಏನು ಬೇಡಬಾರ್ದು ಕೇಳಬಾರ್ದು ಅಂತ. ಚಿಟ್ ಚಾಟ್, ಖುಷಿಯಿಂದ ಫ್ರೆಂಡ್ ಜೊತೆ ಮಾತಾಡ್ತಿದ್ರು. ಶುಗರ್ ಕಮ್ಕರ್ ನೋಡಿ, ಮೋಸ್ಟ್ಲಿ ಬ್ರಹ್ಮ ಬಾಬರಿಗೂ ಶುಗರ್ ಇತ್ತು ಅನ್ಸುತ್ತೆ. ಶುಗರ್ ಕಡಿಮೆ ಮಾಡ್ರಿ ಅಲ್ವಾ. अपने साथ जो मेहनत करता हूँ वह बताता हूँ. ನನ್ಗೇನ್ ಕಷ್ಟ ಆಗತ್ತೋ ಅದನ್ನ ನಾನು ಬಾಬಾ ಅವ್ರಿಗೆ ಹೇಳ್ತೀನಿ ಅಂತಿದ್ದಾರೆ ಬ್ರಹ್ಮ ಬಾಬಾ. ಪರಂತು ಮೈ ಖುದ್ ಹಿ ಭೂಲ್ ಜಾತಾ ಹೂಂ ತೋ ಖಾಸಿ ಕಮ್ ಕೈಸೆ ಹೋಗಿ.
ಬಾಬಾ ಹೇಳ್ತಾರೆ, ನಾನು ಬಾಬಾವ್ರನ್ನ ಮರೆತ್ರೆ ಕೆಮ್ಮು ಹೆಂಗ್ ಕಡಿಮೆ ಆಗುತ್ತೆ? ಬಾಬಾ ನೆನ್ಪಿದ್ರೆ ಕೆಮ್ಮು ಬರ್ತಿರ್ಲಿಲ್ಲ. ಬಾಬಾ ನೆನ್ಪು ಮರ್ತು ಬಿಟ್ರೆ ಏನಾಗುತ್ತೆ? ಮರಿತೀನಿ ಅದಕ್ಕೆ ಕೆಮ್ಮು ಬರುತ್ತೆ. ಅಂದ್ರೆ ಶಿವಬಾಬಾ ನೆನಪಲ್ಲಿ ತುತ್ತು ತಿನ್ನುವ ಕೆಮ್ಮು ಬರ್ತಿರ್ಲಿಲ್ಲ ಬ್ರಹ್ಮ ಬಾಬಾ ಅವ್ರಿಗೆ. ಬಾಬಾ ನೆನ್ಪು ಮರ್ತು ಆ ಮಗು ಈ ಮಗು ಆ ಊರಲ್ಲಿ ಆ ಅಕ್ಕವ್ರು ಏನ್ ಮಾಡ್ತಿದಾರೋ ಮಾಡುತ್ತೆ. ಬಾಬಾನಾದ್ರೂ ಏನ್ ಮಾಡ್ಬೇಕು? ನಾನು ಅವ್ರ ನೆನಪಲ್ಲಿಲ್ಲ, ಅದಕ್ಕೆ ಕೆಮ್ಮು ಬರುತ್ತೆ. ಜೋ ಬಾತೆ ಬಾಬಾ ಕೆ ಸಾಥ್ ಕರ್ತಾ ಹೂಂ ಸಚ್ ಸುನಾತಾ ಹೂಂ. ಬಾಬಾ ಜೋ ಬಾತ್ ಬಾಬಾ ಕೆ ಸಾಥ್, ನೋಡಿ ಏನು ಮಾತು ಶಿವಬಾಬಾ ಜೊತೆಗೆ ಮಾತಾಡ್ತಿದ್ರು ಬ್ರಹ್ಮ ಬಾಬಾ, ಅವೆಲ್ಲ ಸತ್ಯನೇ ಇರ್ತಿತ್ತು. ಬಾಬಾ ಬಚ್ಚೋं को बता देते, बच्चे बाबा को नहीं सुनाते, लज्जा आती। ಬಾಬಾ ಬಚ್ಚೋं को बता देते, ಬಾಬಾ ಮಕ್ಕಳಿಗೆ ಹೇಳ್ತಾರೆ. ಬಾಬಾ ಮಕ್ಕಳಿಗೆ ಎಲ್ಲ ಮಾತು ಹೇಳ್ಬಿಡ್ತಾರೆ. ಬ್ರಹ್ಮ ಬಾಬಾ ಕೂಡ ಎಲ್ಲ ಮಾತು ಹೇಳ್ಬಿಡ್ತಾರೆ. ನೋಡ್ರಿ, ಬ್ರಹ್ಮ ಬಾಬಾ ನಾನು ಒಂದೊಂದು ತುತ್ತು ಬಾಬಾ ನೆನಪಲ್ಲಿ ಊಟ ಮಾಡ್ತೀನಿ ಅಂತ ಸುಳ್ಳು ಹೇಳಿದ್ರೇನು? ಹೆಂಗ್ ಸತ್ಯ ಹೇಳಿದ್ರು ಅಲ್ವಾ? ನೋಡಿ, ಸತ್ಯತೆಯ ಶಕ್ತಿ ಬ್ರಹ್ಮ ಬಾಬರಲ್ಲಿ ಎಷ್ಟಿತ್ತು ಅಲ್ವಾ? ಸುಳ್ಳೆಂದೂ ಬಾಬಾ ಗೊತ್ತಿಲ್ಲ. ಆದ್ರೆ ಮಕ್ಕಳೇನ್ ಮಾಡ್ಬಿಡ್ತಿರ್ತೆ ಬಾಬಾ ಅವ್ರಿಗೆ, ಬಾಬಾ ಕೋ ನೈ, ಸತ್ಯ ಹೇಳೋದಿಲ್ಲ ನೀವು. ಕ್ಯೋ ಲಜ್ಜಾ ಆತಿ ಹೈ, ನಾಚಿಕೆ ಬರುತ್ತೆ ನಿಮ್ಗೆ. झाड़ू लगाओ, खाना सुनाओ, ಸಾರಿ खाना बनाओ तो भी शिव बाबा की याद में बनाओ तो ताकत आएगी. ಕಸ ಗುಡಿಸುವಾಗ್ಲೂ ಬಾಬಾ ನೆನ್ಪು ಮಾಡ್ರಿ. ಊಟ ಮಾಡುವಾಗ ಒಂದೊಂದು ತುತ್ತು ಬಾಬಾ ನೆನ್ಪಿರ್ಬೇಕು, ಅವಾಗ ಶಕ್ತಿ ಸಿಗುತ್ತೆ. ಯಾವ ಯುಕ್ತಿ ಚಾಹಿದು, ಯುಕ್ತಿ ಮಾಡ್ಬೇಕು, ಇದರಲ್ಲಿ ನಿಮ್ಮ ಕಲ್ಯಾಣ ಇದೆ. ಫಿರ್ ತುಮ್ ಯಾದ್ ಮೇ ಬೈಠೆಂಗೆ ತೋ ಔರೋಂ ಕೋ ಭಿ ಕಶಿಶ್ ಹೋಗಿ. ನೀವು ಬಾಬಾ ನೆನಪಲ್ಲಿ ಕುತ್ಕೊಂಡ್ರೆ ಏನಾಗುತ್ತೆ? ಬಾಬಾ ನೆನಪಲ್ಲಿದ್ದಾಗ ಬೇರೆಯವ್ರಿಗೆ ನಿಮ್ಮ ಯೋಗದ ಆಕರ್ಷಣೆ ಆಗುತ್ತದೆ. ಏಕ ದೋಕೋ ಕಶಿಶ್ ತೋ ಹೋತಿ ಹೈ, ಯೋಗದ ಆಕರ್ಷಣೆ ಅವಶ್ಯವಾಗಿ ಒಬ್ಬರದೊಬ್ಬರಿಗೆ ಆಗ್ತಿರ್ತದೆ. ಹಂಗೆ ವ್ಯರ್ಥ ಸಂಕಲ್ಪಗಳದ್ದು ಆಕರ್ಷಣೆ ಆಗತ್ತೆ. ಅದಕ್ಕೆ ಬಾಬಾ ಏನ್ ಹೇಳಿದ್ದಾರೆ? ಸಂಘಟನೆಯಲ್ಲಿ ಕುತ್ಕೊಂಡು ಯಾವ್ದು ವ್ಯರ್ಥ ಸಂಕಲ್ಪ ಮಾಡಬಾರ್ದು. ಎಷ್ಟು ನೀವು ಜಾಸ್ತಿ ತಂದೆನ ನೆನಪು ಮಾಡ್ತಿರೋ ಅಷ್ಟು ನಿಮ್ಮ ಬಳಿ ಶಾಂತಿ ಬಹಳ ಚೆನ್ನಾಗಿ, ಶಾಂತಿ ವೈಬ್ರೇಷನ್ ಬಹಳ ಚೆನ್ನಾಗಿರುತ್ತೆ. एक दो का ಪ್ರಭಾವ ಡ್ರಾಮಾ ಅನುಸಾರ ಪಡ್ತಾ है, ಒಬ್ಬರದೊಬ್ಬರಿಗೆ ಪ್ರಭಾವ ಬೀರ್ತಿರ್ತದೆ. ಯೋಗದ ಪ್ರಭಾವ ಒಬ್ಬರದು ಇನ್ನೊಬ್ಬರಿಗೆ ಬೀಳ್ತಿರ್ತದೆ. ಅದಕ್ಕಾಗಿ ಯೋಗದ ಸಂಘಟನೆ ಯೋಗ ಬಹಳ ಮಹತ್ವ ಇರುತ್ತೆ. ನೆನಪಿನ ಯಾತ್ರೆ ಅಂತೂ ಬಹಳ ಕಲ್ಯಾಣಕಾರಿಯಾಗಿದೆ. ಇದರಲ್ಲಿ ಸುಳ್ಳು ಹೇಳುವಂತ ಅವಶ್ಯಕತೆ ಇಲ್ಲ. ಸತ್ಯ ತಂದೆ ಮಕ್ಕಳಾಗಿದ್ದೀರಿ ಅಂದ್ಮೇಲೆ ಸತ್ಯವಂತರಾಗಿ ನಾವು ನಡ್ಕೋಬೇಕು. ಮಕ್ಕಳಿಗೆಲ್ಲವೂ ಸಿಕ್ಕಿದೆ. ವಿಶ್ವದ ಪಾದಶಾಹಿ ಸಿಕ್ಕಿದೆ ಅಂದ್ಮೇಲೆ ನೋಡಿ, ಮಕ್ಕಳಿಗೆ ಎಲ್ಲಾನು ಸಿಕ್ಕಿದೆ ತಾನೆ? ಎಲ್ಲವೂ ಸಿಕ್ಕಿದ್ಯಾ? ಇನ್ನೂ ಸಿಗಲಿದೆ ಭವಿಷ್ಯದಲ್ಲಿ. ವಿಶ್ವದ ಪಾದಶಾಹಿನೇ ಸಿಗುತ್ತೆ ಅಂದ್ಮೇಲೆ ಲೋಭ ಇಟ್ಕೊಂಡು 10-20 ಸೀರೆ ಯಾಕೆ ಒಟ್ಟು ಮಾಡ್ತೀರಿ? ನೋಡಿ, 10-20 ಸಾಡಿಯಾ ಆದಿ ಕ್ಯೋ ಇಕ್ಕಟ್ಟ ಕರ್ತೆ ಹೋ? ಎಲ್ಲಾ ಸಿಗುತ್ತಲ್ಲ, ಯಾಕೆ ಒಟ್ಟು ಮಾಡ್ತೀರಿ? ಅಷ್ಟೊಂದು ಸೀರೆ ಯಾಕೆ ನಿಮ್ಗೆ? ಅಗರ್ ಬಹುತ್ ಚೀಸ್ ಇಕ್ಕಟ್ಟೆ ಹಿಂಗೆ ಒಂದ್ ವೇಳೆ ನೀವು ಬಹಳ ಸೀರೆ ಒಟ್ಟು ಮಾಡ್ತಾ ಹೋದ್ರೆ ಏನಾಗುತ್ತೆ? ಏನಾಗತ್ತೆ ಹೇಳ್ರಿ? ಮರ್ನೆ ಸಮಯ ಸೀರೆ ಉಟ್ಕೊಂಡಿಲ್ಲ, ಆ ಸೀರೆ ಬಿಸ್ಲಿಗೆ ಹಾಕ್ಬೇಕಿತ್ತು, ಆ ರೇಷ್ಮೆ ಸೀರೆ ಮಡ್ಚಿಡ್ಬೇಕಿತ್ತು, ಆ ಸೀರೆ ಕೊಡಬೇಕು. ಹೀಗೆ ಏನೇನೋ ಸಾಯುವಾಗ್ಲೂ ನೆನಪು ಬರ್ಬೋದಲ್ಲ. ಯಾಕಂದ್ರೆ ಮಾತಿಗೆ ಸೀರೆ ಮೇಲೆ ಬಹಳ ಪ್ರೀತಿ ಇರ್ತದೆ ಅಂತಾನೆ. ಯಾವ್ದ ಮೇಲೆ ಇಡೀ ಜನ್ಮ ಮಾಡಿದೀವಲ್ಲ, ಶರೀರ ಬಿಡುವಾಗ ಅದೇ ಸೀರೆ ಒಂದು ಮುರುಳಿ ಅಂತ ಯಾರೇ ಸೀರೆ ಇರ್ಬೇಕು. ಅಜ್ಜಮ್ಮನ ಹತ್ರ ಎಷ್ಟಿದೆ? ವೆರಿ ಗುಡ್, ಕ್ಲಾಪ್ಸ್ ಹಾಕ್ತಾರೆ. ಅಜ್ಜಮ್ಮನ ಹತ್ರ 6 ಕೂಡ ಇಲ್ಲ ಅಲ್ವಾ? ನೋಡಿ, ಬಾಬಾ ಹೇಳ್ತಾ ಇದ್ದಾರೆ, ಅಗರ್ ಬಹುತ್ ಚೀಸ್ ಇಕ್ಕಟ್ಟಿ ಅದಕ್ಕೆ ಒಬ್ಬರು ಹೇಳಿದ್ರಂತೆ, ಒಬ್ಬ ಸ್ತ್ರೀ ಒಬ್ಬ ಪತಿಗೆ ಒಬ್ಬ ಪತ್ನಿ ಹೇಳಿದ್ರಂತೆ, ನೀನು ಲಾಠಿನೂ ಬಿಟ್ಟು ಬಿಡು, ಇಲ್ಲ ಲಾಠಿ
ತುಳಸಿದಾಸನ ಕಥೆಯಲ್ಲಿ ಬರುತ್ತೆ ಅನ್ಸುತ್ತೆ, ಸಾಂಕೇತಿಕ ಮಾತು ಹೇಳ್ತಿದ್ದಾರೆ ಬಾಬಾ. ತುಳಸಿದಾಸನ ಪತ್ನಿಯನ್ನ ತುಳಸಿದಾಸ ಬಹಳ ಪ್ರೀತಿ ಮಾಡ್ತಿದ್ದ. ತುಳಸಿದಾಸ ಹೌದಲ್ವಾ? ಅವನೇ ಇರ್ಬೋದು. ಆ ತುಳಸಿದಾಸ ಬಹಳ ಪ್ರೀತಿ ಮಾಡ್ತಿದ್ದ. ಒಂದ್ಸಲ ಪತ್ನಿ ತವ್ರ ಮನೆಗೆ ಹೋಗಿದ್ಲಂತೆ. ತವ್ರ ಮನೆಗೆ ಹೋದಾಗ ಇವನಿಗೆ ಪತ್ನಿಯನ್ನ ಬಿಟ್ಟಿರ್ಲಿಕ್ಕಾಗಿಲ್ಲ. 2 ದಿನ ಆಯ್ತು ಪತ್ನಿ ಬಂದಿಲ್ಲ. ಜೋರಾಗಿ ಮಳೆ ಬರ್ತಾ ಇದೆ, ಅವನಿಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ ಮನೆಯಲ್ಲಿ. ಇಷ್ಟು ದೊಡ್ಡ ಮಳೆ, ನದಿ, ಹಳ್ಳ ಕೊಳ್ಳ, ಅಲ್ಲಿ ದೋಣಿ ಗಿಣಿ ಏನು ಸಿಗ್ಲಿಲ್ಲ. ಅದನ್ನೆಲ್ಲ ದಾಟ್ಕೊಂಡು ಹೋದ್ನಂತೆ. ಆಮೇಲೆ ರಾತ್ರಿ ಮನೆಯಲ್ಲಿ ಹೆಂಗೆ ಎಬ್ಸುದು, ಮನೆ ಜನ ಅತ್ತೆ ಮಾವ ಏನ್ ಅನ್ಕೋತಾರೆ. ಅದಕ್ಕೆ ಅವನೇನ್ ಮಾಡಿದಂತೆ, ಮೇಲಿತ್ತಂತೆ ಅವಳ ಮನೆ, ಅಂತಸ್ತಿನ ಮೇಲೆ 1ನೇ ಮಹಡಿಯಲ್ಲಿ ಅವಳಿದ್ಲು. ಅದಕ್ಕೆ ಒಂದು ಹಗ್ಗ ಕಾಣಿಸ್ತಂತ ಅವನಿಗೆ, ಅದನ್ನ ದಾಟಿಕೊಂಡು ಹೋಗ್ತಾನೆ. ಅವಳಿಗೆ ಎಚ್ಚರ ಆಯ್ತು, ಆಶ್ಚರ್ಯ ಆಯ್ತು. ಏನಪ್ಪಾ ಹಿಂಗ್ ಇಷ್ಟ ರಾತ್ರಿ ಬಂದೆ, ಹೆಂಗ್ ಬಂದೆ ನೀನ್ ಇಲ್ಲಿ ಅಂತಂದ್ರೆ, ಅಲ್ಲಿ ಹಗ್ಗ ಆಯ್ತು. ಹೋಗಿ ನೋಡಿದ್ರೆ ಅದು ಹಾವು. ಹಾವು ಹತ್ತಿ ಮೇಲ್ ಬಂದಿರ್ತಾನ. ಅದಕ್ಕೆ ಒಳಗೆ, ಛೀ ನೀನ್ ಇಷ್ಟು ಪಾಪಿ ಇದೀಯಾ ನೀನು, ನನ್ನನ್ನ ಮಾಡುವಷ್ಟು ಪ್ರೀತಿ ನಿನ್ಗೆ ಪರಮಾತ್ಮನಿಗೆ ಮಾಡು, ನೀನು ಇಷ್ಟು ಮುಕ್ತಿ ಸಿಕ್ಬಿಡ್ತಿದೆ ಅಂತ ಆ ಪತ್ನಿಯ ಮಾತು ಕೇಳಿ ಅವತ್ತಿನ ದಿನ ಆ ಕ್ಷಣಕ್ಕೆ ಅವನಿಗೆ ವೈರಾಗ್ಯ ಬಂದ್ಬಿಡ್ತು. ನೋಡಿ, ಒಬ್ಬ ಸ್ತ್ರೀ ಏನ್ ಮಾಡ್ಬಿಡ್ತಾಳೆ, ಪತಿಯನ್ನ ಪರಿವರ್ತನೆ ಮಾಡ್ಬಿಡ್ತಾಳೆ. ಅದಕ್ಕೆ ಸ್ತ್ರೀ ಅನ್ಲಂತೆ, ಲಾಠಿ ಬಿಟ್ಟು ಬಿಡು, ಇಲ್ಲ ಅಂದ್ರೆ ನಿನಗೆ ಪರಮಾತ್ಮ ನೆನಪಾಗಲ್ಲ. ಅಂದ್ರೆ ಯಾವುದೇ ಆಧಾರ ಊರುಗೋಲು ಇಟ್ಕೋಬೇಡ. ಕುಚ್ ಭಿ ಯಾದ್ ನಹಿ ರಹನಾ ಚಾಹಿಯೆ, ಏನು ಏನಾಗಿರ್ಬಾರ್ದು, ನೆನಪಿನಲ್ಲಿ ಇರ್ಬಾರ್ದು. ನಹಿ ತೋ ಅಪ್ನೇಲಿ ಹಿ ಮುಸೀಬತ್ ಲಾತೆ, ಇಲ್ಲ ಅಂದ್ರೆ ನಿಮಗೆ ತೊಂದರೆ. झूठ बोलने से, ಸುಳ್ಳು ಹೇಳ್ಬಿಟ್ರೆ 100ರಷ್ಟು ಪಾಪ ಇರುತ್ತೆ. ಶಿವಬಾಬಾರ ಭಂಡಾರ ಸದಾ ತುಂಬಿರುತ್ತೆ. ಚಿಂತೆ ಮಾಡ್ಬೇಡ್ರಿ, ನಿಮ್ ಭಂಡಾರ, ಬಾಬನ ಭಂಡಾರ ಅಂದ್ಮೇಲೆ ಅದ್ ಯಾವಾಗ್ಲೂ ತುಂಬಿರುತ್ತೆ. ಅಯ್ಯೋ ಖಾಲಿ ಆಗ್ಬಿಡುತ್ತೇನೋ, ಸೀರೆ ಖಾಲಿ ಆಗ್ಬಿಡುತ್ತೇನೋ, ನಂಗೇನಾದ್ರೂ ಕಡಿಮೆ ಆಗ್ಬಿಡುತ್ತೇನೋ ಅಂತ ಎಂದೂ ಚಿಂತೆ ಮಾಡ್ಬೇಡಿ. ನಿಮ್ ಭಂಡಾರ ಅದು ಭಗವಂತನ ಭಂಡಾರ, ಅದು ಎಂದೂ ಖಾಲಿ ಆಗೋದಿಲ್ಲ. ಜಾಸ್ತಿ ರಖನೆಗೆ ಭಿ ದರ್ಕಾರ್ ಕ್ಯಾ ಹೈ, ಜಾಸ್ತಿ ಇಟ್ಕೊಳ್ಳುವಂತ ಅವಶ್ಯಕತೆಯು ಇಲ್ಲ. ಜಿಸ್ಕೆ ಚೋರಿ ಹೋ ಜಾತಿ ತೋ ಸಬ್ ಕುಚ್ ದಿಯಾ ಜಾತಾ ಹೈ. ತುಮ್ ಬಚ್ಚೋಂ ಕೋ ಬಾಪ್ ಸೆ ರಾಜಾಯಿ ಮಿಲ್ತಿ. ಯಾರಾದ್ರೂ ಏನಾದ್ರೂ ಕಳ್ಕೊಂಡ್ರೆ, ಕಳ್ತನ ಆಗ್ಬಿಡ್ತು ಅನ್ಕೊಳ್ರಿ, ನಿಮ್ ಮನೆ ಪಕ್ಕದ ಮನೆಯಲ್ಲಿ ಕಳ್ತನ ಆಯ್ತು ಅನ್ಕೊಳ್ರಿ, ಎಲ್ಲಾ ಕದ್ಕೊಂಡು ಹೋಗ್ಬಿಟ್ರು ಅನ್ಕೊಳ್ರಿ, ಏನ್ ಮಾಡ್ತಾರೆ? ಅಕ್ಕ ಪಕ್ಕದ ಮನೆ ಎಲ್ಲಾ ಜನ ಬಂದು, ಅದು ಆಯ್ತಾ ತಗೊಳ್ರಿ, ನಾವ್ ಸ್ವಲ್ಪ ಕೊಡ್ತೇವೆ, ಎಲ್ಲ ಹೆಲ್ಪ್ ಮಾಡ್ತಾರೆ ತಾನೆ. ಹಂಗೆ ನೀವು ತಿಳ್ಕೊಂಡ್ರೆ, ನಾವು ಎಲ್ಲಾ ಕಳ್ಕೊಂಡ್ರೆ ನಮ್ಗೆ ಸಿಕ್ಕೇ ಸಿಗತ್ತೆ. ಅಕಸ್ಮಾತ್ ಹಂಗೇನಾದ್ರು ಬಂದಂದ್ರೆ ಹಾಗಿದೆ ಪ್ರಪಂಚದಲ್ಲಿ, ಯಾರು ಇಲ್ಲದಂಗೆ ಯಾರು ಸಾಯೋದಿಲ್ಲ. ಹಾಗಾಗಿ ಜಾಸ್ತಿ ಶೇಖರಣೆ ಸಂಗ್ರಹ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತಿದ್ದಾರೆ ಬಾಬಾ. ಬಾಬಾ ಹೇಳ್ತಾರೆ, ತುಂಬ ಬಚ್ಚೋಂ ಬಾಪ್ ಸೆ ರಾಜಾಯಿ ಮಿಲ್ತಿ ತೋ ಕ್ಯಾ ಕಪಡೆ ಆದಿ ನಹಿ ಮಿಲೇಗಿ. ಶಿವಬಾಬಾ ಹೇಳ್ತಾರೆ, ನಿಮಗೆ ಭಗವಂತನಿಂದ ರಾಜ್ಯನೇ ಸಿಗ್ತಾ ಇದೆ. ಇಡೀ ವಿಶ್ವದ ರಾಜ್ಯ ಅಂದ್ರೆ ಬಟ್ಟೆ ಸಿಗಲ್ವಾ? ಸಿಗುತ್ತಾ ಇದೆ. ಬಟ್ಟೆಗಾಗಿ ಏನ್ ಮಾಡ್ಬೇಡ್ರಿ, ಚಿಂತೆ ಮಾಡ್ಬೇಡ್ರಿ. ಸಿರ್ಫ್ ಫಾಲ್ತು ಖರ್ಚ ನಹಿ ಕರ್ನಾ ಚಾಹಿಯೆ. ವೇಸ್ಟ್ ಖರ್ಚನ್ನ ಮಾಡಬಾರ್ದು. ಕ್ಯೋಂಕಿ ಅಬಲಾಯಿ ಹಿ ಮದದ್ ಕರ್ತಿ ಹೈ ಸ್ವರ್ಗ ಕಿ ಸ್ಥಾಪನಾ ಮೇ. ಯಾಕೆಂದ್ರೆ ಅಬಲೆಯರೇ ತಾನೇ ಸಹಯೋಗ ಕೊಡುದು ಸ್ವರ್ಗದ ಸ್ಥಾಪನೆಗೆ. ಮಾತೆಯರೇ ತಾನೇ ಸ್ವರ್ಗದ ಸ್ಥಾಪನೆಗೆ ಯಾರು ಸಹಯೋಗ ಕೊಟ್ರು ಜಾಸ್ತಿ? ಮಾತೆಯರು. ಉನ್ಕೆ ಪೈಸೆ ಏಸೆ ಬರ್ಬಾದ್ ಭಿ ನಹಿ ಕರ್ನೆ ಚಾಹಿಯೆ. ನೋಡ್ರಿ, ಮಾತೆಯರ ಪೈಸೆಯನ್ನ ಏನ್ ಮಾಡ್ಬಾರ್ದು, ಬರ್ಬಾದ್ ಮಾಡ್ಬಾರ್ದು. ವಹ ತುಮಾರಿ ಪರ್ವರಿಶ್ ಕರ್ತೆ ತೋ ತುಮಾರ ಕಾಮ್ ಹೈ ಉನೋಕಿ ಪರ್ವರಿಶ್ ಕರ್ನಾ. ನೀವು ಅವರ ಪಾಲನೆಯನ್ನ ಮಾಡ್ತೀರಿ ಅಂದ್ಮೇಲೆ, ಅವರು ನಿಮ್ಮ ಪಾಲನೆ ಮಾಡ್ತಾರಂದ್ಮೇಲೆ ನಿಮ್ಮ ಕೆಲಸ ಅವರ ಪಾಲನೆ, ಮಾತೆಯರ ಪಾಲನೆಯನ್ನ ಮಾಡೋದು. ನೈತು ಮಾಡದೇ ಇದ್ರೆ 100ರಷ್ಟು ಪಾಪ ತಲೆ ಮೇಲೆ ಏರ್ತದೆ. ವೇಸ್ಟ್ ಖರ್ಚು ಮಾಡಿದ್ರೆ 100ರಷ್ಟು ಪಾಪ ತಲೆ ಮೇಲೆ ಏರ್ತದೆ. ನೆನ್ಪಿಟ್ಕೊಂಡ್ವಾ? ನೆನ್ಪಿಟ್ಕೊಂಡ್ವಾ? ಪಕ್ಕಾ ಮಾಡ್ಕೊಡ್ಬೋಣ ಎಲ್ಲರೂ. ಯಾವ್ದು ವೇಸ್ಟ್ ಆಗ್ಬಾರ್ದು, ಧಾನ್ಯ ವೇಸ್ಟ್ ಆಗ್ಬಾರ್ದು. ಹೆಚ್ಚು ಬಟ್ಟೆ ಇಟ್ಕೊಂಡು ಏನ್ ಮಾಡ್ಬಾರ್ದು, ವೇಸ್ಟ್ ಮಾಡ್ಬಾರ್ದು. ಅಚ್ಚಾ, मीठे मीठे सिकिलते बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। रूहानी बच्चों की रूहानी बाप दादा को याद प्यार और नमस्ते नमस्ते नमस्ते। धारणೆಗಾಗಿ ಮುಖ್ಯ ಸಾರ, ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುವ ಸಮಯದಲ್ಲಿ, ತಂದೆ ನೆನಪಿನಲ್ಲಿ ಕುಳಿತುಕೊಂಡ ಸಮಯದಲ್ಲಿ ಸ್ವಲ್ಪವೂ ಬುದ್ಧಿ ಅಲ್ಲಿ ಇಲ್ಲಿ ಅಲೆದಾಡಬಾರದು.
ಬುದ್ಧಿ ಸ್ವಲ್ಪವೂ ಅಲ್ಲಿ ಇಲ್ಲಿ ಅಲೆದಾಡಬಾರದು. ಸದಾ ಸಂಪಾದನೆ ಜಮಾ ಆಗುತ್ತಾ ಇರಬೇಕು. ನೆನಪು ಹೇಗಿರಬೇಕೆಂದರೆ, ನೆನಪು ಹೇಗಿರ್ಬೇಕು? ಹೇಗಿರ್ಬೇಕು ನೆನಪು? ಸನ್ನಾಟ, ಏಕದಂ ಶಾಂತಿಯಾಗಿ ಬಿಡಬೇಕು. ನೆನಪು ಮಾಡೋ ಜಾಗದಲ್ಲಿ ಏನಿರ್ಬೇಕು? ಶಾಂತಿಯ ವೈಬ್ರೇಷನ್ ತುಂಬಿರ್ಬೇಕು. ಎರಡನೇದು, ಶರೀರವನ್ನು ಆರೋಗ್ಯ ಇಟ್ಟುಕೊಳ್ಳಲು ಏನ್ ಮಾಡ್ಬೇಕು? ಶರೀರ ಆರೋಗ್ಯ ಇಟ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು? ನಡೆದಾಡು. ವಾಕಿಂಗ್ ಹೋದ ಸಮಯದಲ್ಲಿ ಪರಚಿಂತನೆಯನ್ನು ಮಾಡಬಾರದು. ನೋಡ್ರಿ, ಅದು ಶರೀರಕ್ಕೂ ಹಾನಿ, ಮನಸ್ಸಿಗೂ ಆತ್ಮಕ್ಕೂ ಹಾನಿ. ಮಾತಾಡಿದ್ರೆ ಪರಚಿಂತನೆನೇ ಮಾತಾಡ್ತೀವಿ. ಮಾತೇನಿರ್ತದೆ? ಯಾವಾಗ್ಲೂ ನೋಡ್ರಿ, ಮಾತಲ್ಲಿ ಒಂದು ಪರಚಿಂತನೆ, ಇನ್ನೊಬ್ಬರ ಬಗ್ಗೆ ಮಾತಾಡ್ತೀವಿ. ಅದರಿಂದ ಮನಸ್ಸು ಕೆಡುತ್ತೆ. ಆಮೇಲೆ ಬಾಯಿ ತೆಗೆದು ಉಸಿರಾಡ್ಸೋದ್ರಿಂದ ಬಾಯಲ್ಲಿ ಅನೇಕ ರೀತಿಯ ರೋಗಾಣು, ಧೂಳು ಇತ್ಯಾದಿ ಹೋಗ್ಬಿಡುತ್ತೆ. ಅದಕ್ಕೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ವಾಕಿಂಗ್ ಹೋದಾಗ ಏನ್ ಮಾಡ್ಬಾರ್ದು? ಪರಚಿಂತನೆ ಮಾಡ್ಬಾರ್ದು. ಏನ್ ಮಾಡ್ಬೇಕು? ನಾಲಿಗೆಯನ್ನ ಶಾಂತಿಯಲ್ಲಿ ಇಟ್ಟುಕೊಂಡು ಅಥವಾ ಮುಖವನ್ನು ಶಾಂತಿಯಲ್ಲಿ ಇಟ್ಟುಕೊಂಡು ತಂದೆಯನ್ನು ನೆನಪು ಮಾಡುವಂತ ರೇಸ್ ಮಾಡ್ಬೇಕು. ಹೇಗೆ ವಾಕಿಂಗ್ ರೇಸ್ ಮಾಡ್ತಿರ್ತಾನೆ, ಅವ್ರಿಗೆ ನಾನ್ ಮುಂದೆ ಹೋಗ್ಬೇಕು, ಯಾರು ವಾಕಿಂಗ್ ಮಾಡ್ತಿರ್ತಾರ ಅನ್ಕೊಂಡು ಬಹಳ ಜನನು ಮಾಡ್ತಿರ್ತಾರೆ, ಬೇರೆಯವರು ಮಾಡ್ತಿರ್ತಾರೆ. ನಮ್ಗಿಂತ ಮುಂದೆ ಹೋದ್ರೆ ಅನ್ಸುತ್ತೆ ನಾವು ಅವ್ರಿಗಿಂತ ಮುಂದೆ ಹೋಗ್ಬೇಕು. ಹಿಂಗ್ ರೇಸ್ ಮಾಡ್ತಿರಲ್ಲ, ಹಂಗೆ ನೀವು ವಾಕಿಂಗ್ ಹೋದಾಗ ಯೋಗದ ರೇಸ್ ಮಾಡ್ರಿ. ಅವ್ರಿಷ್ಟು ಶಾಂತಿಲಿದ್ದಾರೆ, ನಾನು ಅವ್ರಿಗಿಂತ ಶಾಂತಿಲಿದ್ದು ಬಾಬಾ ನೆನಪು ಮಾಡ್ಬೇಕು, ಹೀಗೆ ರೇಸ್ ಮಾಡ್ರಿ. ಭೋಜನ ಕೂಡ ತಂದೆಯ ನೆನಪಿನಲ್ಲಿ ಮಾಡಬೇಕು. ಭೋಜನ ಕೂಡ ತಂದೆಯ ನೆನಪಿನಲ್ಲಿ ಮಾಡಬೇಕು. ವರದಾನ: ನಿಶ್ಚಯ ಬುದ್ಧಿಯವರಾಗಿ ದುರ್ಬಲ ಸಂಕಲ್ಪಗಳ ಜಾಲವನ್ನು ಸಮಾಪ್ತಿ ಮಾಡುವ ಸಫಲತಾ ಸಂಪನ್ನ ಆಗಿರಿ. ಬಾಬಾ ಇದ್ರ ತಾತ್ಪರ್ಯ ಹೇಳ್ತಾರೆ, ಇಲ್ಲಿವರೆಗೂ ಕೂಡ ಮೆಜಾರಿಟಿ ಮಕ್ಕಳು ದುರ್ಬಲ ಸಂಕಲ್ಪಗಳನ್ನ ತಾವು ಇಮರ್ಜ್ ಮಾಡ್ಕೊಳ್ತಾರೆ ಮತ್ತು ಯೋಚನೆ ಮಾಡ್ತಾರೆ, ಪತಾ ನಹಿ ಯಾ ನಹಿ ಹೋಗಾ ಕ್ಯಾ ಹೋಗಾ, ಆಗುತ್ತೋ ಇಲ್ಲೋ, ಏನೇ ಇರ್ಬೋದು, ಜ್ಞಾನದಲ್ಲಿ ಅಥವಾ ತಮ್ಮ ಪುರುಷಾರ್ಥದಲ್ಲಿ ನನ್ನ ಕೈಯಿಂದ ಆಗುತ್ತೋ ಇಲ್ಲೋ, ಹೀಗೆ ದುರ್ಬಲ ಸಂಕಲ್ಪಗಳ ಗೋಡೆಯನ್ನೇ ಕಟ್ಕೊಂಡ್ಬಿಡ್ತಾರೆ. ಮತ್ತು ಬಾಬಾ ಹೇಳ್ತಾರೆ, ಸಫಲತಾ ಉಸ್ ದಿವಾರ್ ಕೆ ಅಂದರ್ ಚಿಪ್ ಜಾತೆ ಹೈ. ಅವಾಗ ಸಫಲತೆ ಅನ್ನೋದು ಆ ಗೋಡೆಯ ಒಳಗೆ ಬಚ್ಚಿಟ್ಕೊಂಡ್ಬಿಡುತ್ತೆ. ಮಾಯೆ ದುರ್ಬಲ ಸಂಕಲ್ಪಗಳ ಜಾಲವನ್ನ ಹರಡುತ್ತೆ, ಆ ಜಾಲದಲ್ಲಿ ಸಿಕ್ಕಿಕೊಂಡ್ಬಿಡ್ತಾರೆ. ಆದ್ರಿಂದ ನಾನು ನಿಶ್ಚಯ ಬುದ್ಧಿ ವಿಜಯಿಯಾಗಿದ್ದೇನೆ, ಸಫಲತೆ ನನ್ನ ಜನ್ಮಸಿದ್ಧ ಅಧಿಕಾರ ಆಗಿದೆ. ಈ ಸ್ಮೃತಿಯಿಂದ ದುರ್ಬಲ ಸಂಕಲ್ಪಗಳನ್ನ ಸಮಾಪ್ತಿ ಮಾಡಿಬಿಡಿ ಅಂತಾರೆ ಬಾಬಾ. ಸ್ಲೋಗನ್: तीसरा ज्वालामुखी नेत्र खुला रहे तो माया शक्तिहीन बन जाएगी. ಮೂರನೆಯ ಜ್ವಾಲಾಮುಖಿ ನೇತ್ರ ತೆರೆದಿದ್ದರೆ, ನೋಡಿ ಹಾಗಾದ್ರೆ ಶಂಕರ ಯಾರು? ಶಂಕರ ಇಲ್ಲ ಅಂತಂದ್ರು ಬಾಬಾ. ಇವಾಗ ಶಂಕರನ ರೂಪನೇ ವರ್ಣನೆ ಮಾಡ್ತಿದ್ದಾರೆ. ಶಂಕರ ಅನ್ನೋದು ಸ್ಥಿತಿ ಅಲ್ವಾ? ಮೂರನೇ ಜ್ವಾಲಾಮುಖಿ ನೇತ್ರವನ್ನು ತೆರೆದಿದ್ದರೆ, ಹಾಗಾದ್ರೆ ಶಂಕರ ಯಾರು? ನಾವೇ ಆಗ್ಬೇಕು. ನಮ್ಮ ಶಂಕರನ ಮೂರ್ತಿ ಏನಿದೆ ಅದೆಲ್ಲ ಅದರ ಒಂದೊಂದು ಚಿತ್ರನು ನಮ್ಮದು ಯಾದಗಾರ. ಸರ್ಪದ ಮೇಲೆ ವಿಜಯ, ಸರ್ಪವನ್ನ ಕೊರಳಿಗೆ ಸುತ್ಕೊಂಡಿರ್ತಾನೆ. ನೀಲಕಂಠ ಅಲ್ವಾ, ವಿಷವನ್ನ ನುಂಗಿರ್ತಾನ, ಅಂದ್ರೆ ವಿಷದ ಮೇಲೂ ವಿಷ ವಿಕಾರಗಳ ಮೇಲೂ ಕಂಟ್ರೋಲ್ ಅಲ್ವಾ. ಮೂರನೇ ಕಣ್ಣು ಸುಟ್ಟು ಭಸ್ಮ ಮಾಡ್ತಿದ್ದ, ಏನ್ ಸುಡ್ಬೇಕು? ವಿಕಾರಿ ಗುಣಗಳನ್ನ ಸುಟ್ಟು ಹಾಕ್ಬೇಕು. ನೇತ್ರ, ಕಣ್ಣು ಯಾವಾಗ್ಲೂ ಉರಿ ಕಣ್ಣಿರುತ್ತೆ ಶಂಕರನ, ಅಂದ್ರೆ ಯೋಗದ ನೇತ್ರ, ಜ್ವಾಲಾಮುಖಿ ನೇತ್ರ ಅಲ್ವಾ. ಮೂರನೆಯ ಜ್ವಾಲಾಮುಖಿ ನೇತ್ರ ತೆರೆದಿದ್ದರೆ ಮಾಯೆ ಶಕ್ತಿಹೀನವಾಗಿ ಬಿಡುತ್ತದೆ. ಶಂಕರ ಏನ್ ಮಾಡ್ದ?
ಹೇಳ್ತಾರೆ ತಾನೆ, ಕಾಮ ದಹನ ಮಾಡ್ದ, ಭೂತಗಳನ್ನ ಸಂಹಾರ ಮಾಡ್ದ ಅಂತ ಹೇಳ್ತಾರೆ. ಅದಕ್ಕೆ ಭೂತನಾಥ ಅಂತ ಹೇಳ್ತಾರೆ. ನಾವು ಶಂಕರಾಗಿ ಜ್ಞಾನದ 3ನೇ ನೇತ್ರವನ್ನ, ಜ್ವಾಲಾಮುಖಿ ನೇತ್ರವನ್ನ ತೆರೆದ್ರೆ ಮಾಯೆ ಆಗ್ಬಿಡುತ್ತಂತೆ, ಶಕ್ತಿಹೀನ ಆಗ್ಬಿಡುತ್ತೆ. ಅಚ್ಚ, ಓಂ ಶಾಂತಿ. ಏನ್ ತಿಳಿಸಿದ್ರು ಬಾಬಾ? ತಿಲಕ ಪನ್ನೀರ್ ಇಟ್ರಿ ಎಲ್ರಿಗೂ ಭೋಗಕ್ಕೆ